ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ, ಒಂದ್ ಕಡೆ ಮನ್ರೇಗಾಗೆ ಈಗಾಗಲೇ ಮೋದಿ ಸರ್ಕಾರ ಬೀಗ ಜಡಿದಾಗಿದೆ. ಈ ಕಡೆ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ಈ ನಡೆಯನ್ನ ವಿರೋಧಿಸ್ತಾ ಇದೆ. ವಿಶೇಷವಾದ ಅಧಿವೇಶನವನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಕರೆದು ಬಿಟ್ಟಿದೆ. ಮತ್ತೊಂದು ಕಡೆ ಕುರ್ಚಿ ಕದನ ಜೋರಾಗ್ತಾ ಇದೆ. ಸಂಕ್ರಾಂತಿಯ ನಂತರ ಕ್ರಾಂತಿ ಫಿಕ್ಸ. ರಾಹುಲ್ ಗಾಂಧಿ ಅವರ ಜೊತೆಗೆ DK ಶಿವಕುಮಾರ್ ಮಾತಾಡಿದ್ದಾರೆ, ಸಿದ್ದರಾಮಯ್ಯ ಅವರು ಮಾತಾಡಿದ್ದಾರೆ. ಹಾಗಿದ್ದರೆ ಏನಾಗಬಹುದು ಸಂಕ್ರಾಂತಿಯ ನಂತರ? ನಾಳೆ ಸಂಕ್ರಾಂತಿ, ನಾಡಿದ್ದು DK ಶಿವಕುಮಾರ್ ದೆಹಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. CM DCM ಇಬ್ಬರನ್ನೂ ಕರೆದು ಅಲ್ಲಿ ಮಾತುಕತೆ ಫೈನಲ್ ಆಗ್ಬಿಡುತ್ತಾ ಅನ್ನೋಂಥ ಪ್ರಶ್ನೆ ಇದೆ. ಎಲ್ಲಾ ವಿಚಾರಗಳು ನೋಡೋದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಮನ್ರೇಗಾಗೆ ಬೀಗ ಜಡಿದ ಮೋದಿ ಸರ್ಕಾರ, ನಮೋ ನಡೆಗೆ ಕಾಂಗ್ರೆಸ್ ನಾಯಕರ ಅಪಸ್ವರ, ವಿಶೇಷ ಅಧಿವೇಶನ ಕರೆಯಲು ಕೈಪಡೆ ನಿರ್ಧಾರ. CM ಕುರ್ಚಿಗೇರಲು ಸಿದ್ದು, DKಶಿ ಫೈಟ್, ಪಟ್ಟದ ನೆನಪಲ್ಲೇ DK ಬ್ರದರ್ಸ್ ಪೋಸ್ಟ್, ಬಿಕ್ಕಟ್ಟು ಬಗೆಹರಿಸುವಂತೆ ಶಾಸಕರ ಪಟ್. ಸಿದ್ದು ಸರ್ಕಾರದ ವಿರುದ್ಧ ಬಳ್ಳಾರಿ ಬಿಜೆಪಿ ಸಮರ, ಪಾದಯಾತ್ರೆಗೆ ಹೈಕಮಾಂಡ್ ನಕಾರ, ಬೃಹತ್ ಸಮಾವೇಶ ಮಾಡಲು ನಿರ್ಧಾರ. ಬಿಜೆಪಿಗೆ ಕೊನೆಗೂ ಸಿಗಲಿದ್ದಾರೆ ಹೊಸ ಬಾಸ್, ನಿತಿನ್ ನವೀನ್ಗೆ ಮಣೆ ಹಾಕೋದು ಫಿಕ್ಸ್. ಜನವರಿ 20ಕ್ಕೆ ರಾಷ್ಟ್ರಾಧ್ಯಕ್ಷರ ಹೆಸರು ಅನೌನ್ಸ್. ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ನಾಯಕನ ಪ್ರತಾಪ, ಬ್ಯಾನರ್ ವಿಚಾರಕ್ಕೆ ಪೌರಾಯುಕ್ತೆಯ ಮೇಲೆ ದರ್ಪ, ರಾಜೀವ್ ಗೌಡನ ಮಾತಿಗೆ DCM DKಶಿ ಆಕ್ಷೇಪ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ. ಕೇಂದ್ರ ಸರ್ಕಾರದ ರಾಮ್ಜಿ ಯೋಜನೆ ವಿರುದ್ಧ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಮರವನ್ನ ಸಾರಿದೆ. ನರೇಗಾ ಯೋಜನೆಯನ್ನ ಹಂತ ಹಂತವಾಗಿ ಕೈಬಿಟ್ಟು ಅದರ ಜಾಗದಲ್ಲಿ ರಾಮ್ಜಿ ಕಾಯ್ದೆ ಜಾರಿಗೆ ತರ್ತಾ ಇರೋದಕ್ಕೆ ಕಾಂಗ್ರೆಸ್ ಕೆರಳಿದೆ. ಜೊತೆಗೆ ವಿಶೇಷ ಅಧಿವೇಶನ ನಡೆಸೋದಕ್ಕೆ ನಿರ್ಧಾರ ಮಾಡಿದೆ. ರಾಮ್ಜಿ ಯೋಜನೆ ವಿರುದ್ಧ ಹೋರಾಟ. ಜನವರಿ 22ರಿಂದ 31ರವರೆಗೆ 10 ದಿನ ವಿಶೇಷ ಅಧಿವೇಶನ. ಮನ್ರೇಗಾ ಬದಲು ರಾಮ್ಜಿ ಯೋಜನೆ ತಂದ ಮೋದಿ ಸರ್ಕಾರದ ವಿರುದ್ಧ ಸಿದ್ದು ಸರ್ಕಾರ ಸಮರ ಸಾರಿದೆ. ಜನವರಿ 22ರಿಂದ 31ರವರೆಗೆ ವಿಶೇಷ ಅಧಿವೇಶನ ನಡೆಸಲು ಸಂಪುಟ ಸಭೆಯಲ್ಲಿ ನಿರ್ಧಾರ ಮಾಡಲಾಗಿದೆ. ರಾಮ್ಜಿ ಕಾಯ್ದೆ ಬಗ್ಗೆ ಚರ್ಚೆ ನಡೆಯಲಿದೆ. ಪಂಚಾಯತ್ಗಳ ಹಕ್ಕನ್ನು ಕಿತ್ತುಕೊಳ್ಳುವ ಈ ಯೋಜನೆಯ ವಿರುದ್ಧ ಪಂಚಾಯತ್ ಮತ್ತು ತಮಿಳುನಾಡು ಸರ್ಕಾರಗಳು ಈಗಾಗಲೇ ಧ್ವನಿ ಎತ್ತಿವೆ. ಈ ಹಿಂದೆ ಕೇಂದ್ರ ಸರ್ಕಾರ 100% ಹಣ ಕೊಡ್ತಿತ್ತು. ಆದರೆ ಈಗ 40% ಹಣವನ್ನ ರಾಜ್ಯವೇ ಕೊಡಬೇಕು. ಕೆಲಸದ ಹಕ್ಕು ಉಲ್ಲಂಘನೆ ಮತ್ತು ಕಾರ್ಮಿಕರ ಶೋಷಣೆ ಭೀತಿ ಇದೆ. ಗ್ರಾಮ ಸ್ವರಾಜ್ ಕಾಯ್ದೆಯ ಆಶಯಕ್ಕೆ ವಿರುದ್ಧವಾದ ನಡೆ ಅಂತ ಸರ್ಕಾರ ಹೇಳ್ತಾ ಇದೆ. ಕೇಂದ್ರ ಪುರಸ್ಕೃತ ಯೋಜನೆ ನಮ್ಮ ಮೇಲೆ ಮ್ಯಾಂಡೇಟ್ ಅಂದ್ರೆ ಕಂಪಲ್ಸರಿ ಮಾಡಬೇಕಾದಾಗ ನಮ್ಮ ಜೊತೆ ಚರ್ಚೆ ಮಾಡಬೇಕು. ನಾವು 40% ಕೊಡಬೇಕು ಅಂದ್ರೆ ಅದು ನಾವು ಚರ್ಚೆ ಇರಲಾರ್ದೆ ಕೊಡಕ್ಕಾಗ್ತದ? ಇಲ್ಲಿ ವಿಕಸಿತ ಭಾರತ ಅನ್ನೋ ಪದ, ವಿಕಸಿತ ಭಾರತ ಅಂದ್ರೆ ನಿಮ್ ಕೋಪ ಯಾಕೆ? ನಾವು ತೆಗಿಬೇಕಾದನ್ನ, ಭಾರತ ತೆಗೆದು ಬೇರೆ ಏನಾನ ಮಾಡ್ಬೇಕಾದನ್ನ. ಸದಾ ಮಹಾತ್ಮ ಗಾಂಧೀಜಿಯವರು ಪ್ರೀತಿಸ್ತಕ್ಕಂಥದ್ದು ಭಾರತ. ಆ ಭಾರತವನ್ನೇ ನೀವು ವಿರೋಧ ಮಾಡ್ತೀರಾ ಅಂದ್ರೆ ಅರ್ಥ ಏನು ಇದರಲ್ಲಿ? ಅದಕ್ಕೆ ವಿಶೇಷ ಅಧಿವೇಶನ ಕರೆಯೋ ಅವಶ್ಯಕತೆ ಏನಿತ್ತು? ಜನವರಿ 22ರಿಂದ ನಡೆಯಲಿರುವಂತಹ ವಿಶೇಷ ಅಧಿವೇಶನವು ಆಡಳಿತ ಮತ್ತು ವಿರೋಧ ಪಕ್ಷಗಳ ನಡುವಿನ ಬಿಗ್ ಫೈಟ್ಗೆ ಸಾಕ್ಷಿಯಾಗುವುದಂತೂ ಗ್ಯಾರಂಟಿ. ಸುರೇಶ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮೈಸೂರು ಏರ್ಪೋರ್ಟ್ನಲ್ಲಿ ರಾಹುಲ್ ಗಾಂಧಿ ಅವರನ್ನ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಭೇಟಿ ಮಾಡಿದರು. ಈ ಕುರ್ಚಿ ಕದನದ ವಿಚಾರವಾಗಿ ಮಾತುಕತೆಗೆ ಸಮಯವನ್ನ ಕೇಳಿದರು. ರಾಹುಲ್ ಗಾಂಧಿ ಅವರು ಇಬ್ಬರೂ ನಾಯಕರಿಗೆ ಭರವಸೆಯನ್ನ ನೀಡಿ ಹೋಗಿದ್ದಾರೆ. ಇಬ್ಬರನ್ನೂ ಆದಷ್ಟು ಬೇಗ ಕರೆಸ್ಕೊಳ್ತೇನೆ ದೆಹಲಿಗೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರು ಈ ರೀತಿ ಹೇಳಿರುವ ಹಿನ್ನೆಲೆ ಈಗ DK ಶಿವಕುಮಾರ್ ಅವರು ದೆಹಲಿಗೆ ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಸಾರಿ ದೆಹಲಿಗೆ ಹೋದ್ರೆ ವಾಪಸ್ ಬರಿಗೈಯಲ್ಲಿ ಬರುವ ಪ್ರಶ್ನೆಯೇ ಇಲ್ಲ ಅನ್ನೋಂಥ ನಿರ್ಧಾರ ಮಾಡಿದಂಗಿದೆ DK ಶಿವಕುಮಾರ್. ಏನೇನಾಗಬಹುದು ದೆಹಲಿಯಲ್ಲಿ ನೀವೇ ನೋಡಿ.
ಮೈಸೂರಿನಲ್ಲಿ ರಾಹುಲ್ ಜೊತೆ ಪ್ರತ್ಯೇಕ ಮಾತುಕತೆ. ಸಂಕ್ರಾಂತಿ ಬಳಿಕ ಡಿಕೆಶಿಯ ದೆಹಲಿ ಯಾತ್ರೆ ಫಿಕ್ಸ್. ಸಿದ್ದರಾಮಯ್ಯ ಸರಿಯಾದ ಸಮಯಕ್ಕೆ ಬಜೆಟ್ ಮಂಡನೆಗೆ ಸಜ್ಜಾಗ್ತಿದ್ರೆ ಪಂಚರಾಜ್ಯಗಳ ಚುನಾವಣೆಗಳು ಹೈಕಮಾಂಡ್ ಎದೆ ಮೇಲೆ ಬಂದು ನಿಂತಿದೆ. ಇದರ ಜೊತೆ ಹೈಕಮಾಂಡ್ನಿಂದ ಗುಡ್ ನ್ಯೂಸ್ ಏನಾದರೂ ಸಿಕ್ತೋ ಏನೋ. ಸಿದ್ದರಾಮಯ್ಯ ನಿರಾಳರಂತೆ ಕಾಣಿಸ್ತಿದ್ದಾರೆ. ಇದರ ಮಧ್ಯೆ ರಾಹುಲ್ ಗಾಂಧಿ ಬಂದು ಡೋಂಟ್ ವರಿ ಎಂದಿದ್ದಕ್ಕೆ ಬಂಡೆ ಖುಷಿ ಹೆಚ್ಚಾಗಿದೆ. ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮೈಸೂರು ವಿಮಾನ ನಿಲ್ದಾಣದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಜೊತೆಗೆ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ. ಇದು ಪಕ್ಷದಲ್ಲಿನ ಗೊಂದಲಕ್ಕೆ ಹೊಸ ಆಯಾಮ ನೀಡಿದೆ. ಮೈಸೂರಿನಲ್ಲಿ ನಡೆದ ಬೆಳವಣಿಗೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕ್ಯಾಂಪ್ನಲ್ಲೂ ಉತ್ಸಾಹ ಗರಿಗೆದರಿದೆ. ಡಿಕೆಶಿ ಬಣ ಜಾಲಿ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಬೆಳವಣಿಗೆ ಜೋರಾಗಿದೆ. ಸಿದ್ದರಾಮಯ್ಯ ಸುತಾರಾಂ ಸಿಎಂ ಸೀಟ್ ಬಿಡದಿದ್ದಕ್ಕೆ ಡಿಕೆಶಿಗೆ ಬೇಸರ ಆಗಿದೆ. ಡಿಕೆಶಿ ದೆಹಲಿ ಹೋದ್ರೂ ರಾಹುಲ್ ಭೇಟಿಯಾಗುತ್ತಿರಲಿಲ್ಲ. ಆದ್ರೆ ಸಿದ್ದರಾಮಯ್ಯರನ್ನ ರಾಹುಲ್ ಭೇಟಿಯಾಗ್ತಿದ್ರು. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಬಣ ಉತ್ಸಾಹದಲ್ಲಿತ್ತು. ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಡೌಟ್ ಎಂದು ಹೇಳಲಾಗ್ತಿತ್ತು. ಆದ್ರೆ ಮೈಸೂರು ಬೆಳವಣಿಗೆ ಬಳಿಕ ವಾತಾವರಣ ಬದಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕ್ಯಾಂಪ್ನಲ್ಲಿ ಅತ್ಯುತ್ಸಾಹ ಮೂಡಿದೆ. ರಾಹುಲ್ ಜೊತೆ ಚರ್ಚಿಸಿದ್ದನ್ನ ಹೇಳೋದಿಲ್ಲ. ನಾನು ಕಾಂಗ್ರೆಸ್ ಅಧ್ಯಕ್ಷ, ಅವರು ನಮ್ಮ ಲೀಡರ್ ಆಫ್ ದಿ ಅಪೋಸಿಷನ್, ಅವರು ಕಾಂಗ್ರೆಸ್ ಅಧ್ಯಕ್ಷರು. ನಾವು ಭೇಟಿ ಮಾಡೋದು, ನಾವು ಮಾತಾಡೋದು, ನಾವು ಅವ್ರಿಗೆ ಗೌರವ ಕೊಡೋದು, ಪ್ರೋಟೋಕಾಲಲ್ಲಿ ಹೋಗಿ ರಿಸೀವ್ ಮಾಡೋದು, ಇವೆಲ್ಲ ನಾನು ಪಬ್ಲಿಕಲ್ಲಿ ಚರ್ಚೆ ಮಾಡ್ತಾರಾ? ನೀವೇನೋ ಸುಮ್ಮನೆ ನಿಮ್ಗೆ ಇಷ್ಟ ಬಂದಂಗೆ ಯಾರ್ಯಾರೋ ಹೇಳಿದ್ರು ಅಂತ ಆಫ್ ದಿ ರೆಕಾರ್ಡ್ ಹೇಳಿದ್ರು, ಈಫ್ ದ ರೆಕಾರ್ಡ್ ಹೇಳಿದ್ರು ಅಂತ ಸುಮ್ಮನೆ ಏನೋ ನಿಮ್ಮ ಗೊಂದಲ ನೀವು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಟಿ ವಿಗಿರೋಂಥ ಇದನ್ನು ಗೌರವನ ನೀವು ಹಾಳು ಮಾಡ್ಕೋತಾ ಇದ್ದೀರಿ. ಇವತ್ತು ಯಾವ ಸಂದೇಶನೂ ಇಲ್ಲ. ರಾಜ್ಯ ರಾಜಕಾರಣದ ಬಗ್ಗೆ ರಾಗ ಜೊತೆ ಚರ್ಚೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನಮ್ಮ ಇದ್ರ ಬಗ್ಗೆ, ನರೇಗಾ ಬಗ್ಗೆ ಏನೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದನ್ನೆಲ್ಲ ತಿಳಿಸಿದ್ದೀವಿ. ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ BJP ಅವ್ರ ರಾಜಕಾರಣ ಕೂಡ ಚರ್ಚೆ ಮಾಡಿದ್ವಿ. ಸಿದ್ದರಾಮಯ್ಯ ಸಂಪುಟ ಪುನಾರಚನೆ ದಾಳ ಉರುಳಿಸಿ ಪಂಚವರ್ಷದ ಜಪ ಆರಂಭಿಸಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಪಂಚರಾಜ್ಯಗಳ ಚುನಾವಣೆಗೂ ಮುನ್ನವೇ ಪುನಾರಚನೆಯಾದ್ರೆ ಸಿಎಂ ಸಿಂಹಾಸನ ಸೇಫ್ ಆಗಲಿದೆ. ಇಲ್ಲದಿದ್ರೆ ಪಟ್ಟಕ್ಕೆ ಕೊತ್ತು ಬರೋದು ಖಚಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಹುಲ್ ಗಾಂಧಿ ಮುಂದೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಒಂದು ಮನವಿಯನ್ನ ಮಾಡಿಕೊಂಡ್ರು. ಸಾಲು ಸಾಲು ಬೇಡಿಕೆಗಳನ್ನ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಇಟ್ಟರು. ಅದರಲ್ಲಿ ಬಹಳ ಮುಖ್ಯವಾಗಿ ಸಂಪುಟ ಪುನರ್ರಚನೆಯ ವಿಚಾರ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದರಂತೆ. ಸದ್ಯಕ್ಕೆ ಸ್ವಲ್ಪ ಹೊತ್ತು ಕಾಯೋಣ ಅಂತ ರಾಹುಲ್ ಗಾಂಧಿ ಅವರು ಹೇಳಿದರಂತೆ. ಡಿಕೆ ಶಿವಕುಮಾರ್ ಅವರು ಹಲವು ಬೇಡಿಕೆಗಳನ್ನ ಇಟ್ಟಿದ್ದಾರಂತೆ. ಸದ್ಯಕ್ಕಿರುವಂತಹ ರಾಜಕೀಯ ಗೊಂದಲ, ಸಿದ್ದರಾಮಯ್ಯ ಬಣದವರು ಒಂದು ರೀತಿ ಮಾತಾಡ್ತಾರೆ, ಡಿಕೆ ಶಿವಕುಮಾರ್ ಬಣದವರು ಒಂದು ರೀತಿ ಮಾತಾಡ್ತಾರೆ. ಇವರಿಬ್ಬರ ಮಾತುಗಳ ಲಾಭವನ್ನ ವಿಪಕ್ಷ ತೆಗೆದುಕೊಳ್ತಾ ಇದೆ. ನಿಮ್ಮಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳುವ ಮೂಲಕ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಯಾವಾಗ ಮತ್ತೆ ಸ್ಪಷ್ಟ ಆಯಿತು ಅಂತಂದ್ರೆ, ನಿನ್ನೆ ನೋಡಿದ್ರಲ್ಲ ಏರ್ಪೋರ್ಟಿನ ದೃಶ್ಯಗಳನ್ನ, ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಜೊತೆಗೆ ಮಾತಾಡೋದೇನು, ಸಿದ್ದರಾಮಯ್ಯ ಜೊತೆಗೆ ಮಾತಾಡೋದೇನು, ಇಬ್ಬರನ್ನು ಸೇರಿಸಿ ಮಾತಾಡೋದೇನು, ಇವೆಲ್ಲ ಏನನ್ನು ಸೂಚಿಸುತ್ತೆ? ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನು ಸೂಚಿಸುತ್ತೆ. ಸೊ ಸದ್ಯಕ್ಕೆ ಇರುವ ಈ ರಾಜಕೀಯ ಗೊಂದಲ ಪರಿಹರಿಸೋ ಅಗತ್ಯ ಇದೆ. ಆ ಅಗತ್ಯದ ಅನಿವಾರ್ಯತೆ, ಗಂಭೀರತೆಯನ್ನು ಅರಿತುಕೋಬೇಕು. ಹೈಕಮಾಂಡ್ ನಿರ್ಧಾರಕ್ಕೆ ನಾವಿಬ್ಬರೂ ಕೂಡ ಬದ್ಧರಾಗಿದ್ದೇವೆ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ. ಆದರೆ ಆ ನಿರ್ಧಾರ ಬೇಗ ತಗೊಳ್ಳಿ. 2026-27 ಸಾಲಿನ ಬಜೆಟ್ ಸಿದ್ಧತೆಯೂ ಆಗಬೇಕು. ಸಾಧ್ಯವಾದಷ್ಟು ಬೇಗ ಈ ಗೊಂದಲವನ್ನು ಪರಿಹರಿಸಿ ಅಂತ ಹೇಳಿ ರಾಹುಲ್ ಗಾಂಧಿ ಅವರಿಗೆ ಪರಿಪರಿಯಾಗಿ ಕೇಳಿಕೊಂಡಿದ್ದಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ, GBA ಚುನಾವಣೆ ಬೇರೆ ಇದೆ. ಆ ಕಡೆ ಅಸ್ಸಾಂನ ಜವಾಬ್ದಾರಿ ಡಿಕೆ ಶಿವಕುಮಾರ್ ಅವರಿಗೆ ಇದೆ. ಪಕ್ಷದಲ್ಲಿ ಗೊಂದಲಗಳಿದ್ದರೆ ಮುಂದೆ ಸಮಸ್ಯೆ ಆಗುತ್ತೆ. ಜನರ ಹತ್ರ ನಾವು ಹೇಗೆ ಹೋಗೋಣ, ನಿಮ್ಮಲ್ಲೇ 1000 ಸಮಸ್ಯೆ ಇದೆ ಮಾರಾಯ, ನಮ್ಮನ್ನು ಹೆಂಗೆ ನೀವು ಓಟ್ ಕೇಳಕ್ಕೆ ಬರ್ತಾ ಇದ್ದೀರಿ ಅಂತ ಜನ ನಮ್ಮನ್ನು ಕೇಳ್ತಾರೆ. ಅದಕ್ಕೆ ನಾವು ಏನು ಉತ್ತರ ಕೊಡೋಣ? ಆದ್ದರಿಂದ ದಯವಿಟ್ಟು ನಮ್ಮ ಗೊಂದಲಗಳನ್ನು ಬಗೆಹರಿಸಿ. ಈಗಾಗಲೇ ಸರ್ಕಾರದ ಅರ್ಧ ಅವಧಿ ಪೂರ್ಣ ಆಯಿತು.
ಸಂಪುಟ ಪುನರ್ರಚನೆಗೆ ಇನ್ನಾದರೂ ಅನುಮತಿಯನ್ನ ಕೊಡಿ ಅಂತ ಕೇಳಿಕೊಂಡಿದ್ದಾರೆ. ಸದ್ಯಕ್ಕಿರುವಂತ ರಾಜಕೀಯ ಗೊಂದಲ, ನಮ್ಮಲ್ಲಿರುವಂತ ಗೊಂದಲ ಅಂದ್ರೆ ಏನು? ಚಿಕ್ಕ ಮಕ್ಕಳನ್ನ ಕೇಳಿದ್ರು ಹೇಳ್ತಾರೆ ಕುರ್ಚಿ ಕದನ, ಚೇರ್ ವಾರ್. ಈ ವಾರನ್ನ ಬಗೆಹರಿಸಿ ಸಾಹೇಬ್ರೆ ಅಂತ ರಾಹುಲ್ ಗಾಂಧಿ ಅವರನ್ನ ಕೇಳಿಕೊಂಡಿದ್ದಾರೆ. ಹಿಂಗೆ ಸಾಲು ಸಾಲು ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್. ಎಲ್ಲಾ ಗೊಂದಲಗಳಿಗೆ ಶೀಘ್ರವೇ ತೆರೆ ಎಳೆಯುತ್ತೇವೆ, ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ. ಜನವರಿ 19ಕ್ಕೂ ಮೊದಲೇ ಒಂದು ಸುತ್ತಿನ ಚರ್ಚೆ ಆಗತ್ತೆ. ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯಗೆ ಭರವಸೆಯನ್ನ ನೀಡಿ ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಹಾಗಿದ್ದರೆ ನಾಳೆಯೇ ಸಂಕ್ರಾಂತಿ, 16ನೇ ತಾರೀಕಿಂದ ಕ್ರಾಂತಿ ಆರಂಭವ, 19ನೇ ತಾರೀಕಿನಂದು ಅಥವಾ ಅದರ ಒಳಗಡೆನೆ ಒಂದು ಸ್ಪಷ್ಟವಾದಂತಹ ಪಿಕ್ಚರ್ ಸಿಗುತ್ತಾ? ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರಾ? ಸಿದ್ದರಾಮಯ್ಯ ಚೇರನ್ನ ಬಿಟ್ಟು ಕೊಡ್ತಾರಾ? ಇದೆಲ್ಲದಕ್ಕೂ ಕೂಡ ಶೀಘ್ರದಲ್ಲಿಯೇ ಉತ್ತರ ಸಿಗಲಿಕ್ಕಿದೆ. ಇನ್ನು ನೆಕ್ಸ್ಟ್ ಚೇರ್ವಾರ್ ಈ ಹಂತವನ್ನಂತೂ ಸದ್ಯಕ್ಕೆ ಬಂದು ತಲುಪಿದೆ. ನಾಳೆಯೇ ಸಂಕ್ರಾಂತಿ. ಸಂಕ್ರಾಂತಿಯ ಸಂದರ್ಭ, ಸಂಕ್ರಾಂತಿಯ ಆಸುಪಾಸು ಕ್ರಾಂತಿ ಆಗುತ್ತೆ ಎನ್ನುವಂಥ ಮಾತು ಇತ್ತು ನಂಬರ್ 1. ಸಿಎಂ ಚೇಂಜ್ ಆಗ್ತಾರೆ ಎನ್ನುವಂತಹ ಮಾತುಗಳಿದ್ದು ನಂಬರ್ 2. ಇದು ಯಾವುದು ಕೂಡ ಆಗಿಲ್ಲ. ಸದ್ಯಕ್ಕೆ ಡಿ ಕೆ ಬ್ರದರ್ಸ್ ತಾಳಿದವನು ಸಿಎಂ ಆಗಿಯಾನು ಅನ್ನುವಂತಹ ದೃಢವಾದ ನಂಬಿಕೆಯಲ್ಲಿದ್ದಾರೆ. ಯಾವ ರೀತಿ ನಂಬಿಕೆ ಅದು ನೀವೇನು? ಮತ್ತೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚರ್ಚೆ ಗರಿಗೆದರಿದೆ. ಡಿಕೆ ಶಿವಕುಮಾರ್ ಅನ್ನ ಸಿಎಂ ಸ್ಥಾನದಲ್ಲಿ ನೋಡಬೇಕು ಅನ್ನೋದು ಸಹೋದರ ಹಾಗೂ ಮಾಜಿ ಸಂಸದ ಡಿಕೆ ಸುರೇಶ್ ಬಹುದೊಡ್ಡ ಕನಸಾಗಿದೆ. ಇದೇ ಪ್ರಯತ್ನದಲ್ಲಿದ್ದಾರೆ ಡಿಕೆ ಬ್ರದರ್ಸ್. ಸಿಎಂ ಕುರ್ಚಿಗೇರಲು ಸಿದ್ದು ಡಿಕೆಶಿ ಫೈಟ್. ಪಟ್ಟದ ನೆಪದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್. ರಾಜ್ಯಕ್ಕೆ ರಾಹುಲ್ ಗಾಂಧಿ ಬಂದು ಹೋದ ಮೇಲೆ ಡಿಕೆ ಸಹೋದರರಿಗೆ ಬಲ ಬಂದಂತಾಗಿದ್ಯಾ ಎಂಬ ಪ್ರಶ್ನೆ ಮೂಡಿಸಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಮಿಕ ಪೋಸ್ಟ್ ಹಾಕಿದ್ದಾರೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗುವುದಿಲ್ಲ ಎಂದು ಹೇಳಿದ್ದಾರೆ. ಯಶಸ್ಸಿನ ಮೊದಲ ಹೆಜ್ಜೆಯೇ ಪ್ರಯತ್ನ, ಸತತ ಪ್ರಯತ್ನದ ಫಲವೇ ಯಶಸ್ಸು ಎಂದು ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕುತೂಹಲ ಕೆರಳಿಸಿದ ಅಣ್ಣ ತಮ್ಮನ ಪೋಸ್ಟ್. ಡಿಕೆ ಶಿವಕುಮಾರ್ ಪೋಸ್ಟ್ ಬೆನ್ನಲ್ಲೇ ಡಿಕೆ ಸುರೇಶ್ ಪೋಸ್ಟ್ ಮಾಡಿದ್ದು ಅಣ್ಣ ತಮ್ಮನ ಈ ಪೋಸ್ಟ್ ಭಾರಿ ಕುತೂಹಲ ಮೂಡಿಸಿದೆ. ನಾಯಕತ್ವದ ಬದಲಾವಣೆ ಚರ್ಚೆ ಜೋರಾಗಿರುವ ಸಮಯದಲ್ಲೇ ಡಿಕೆ ಬ್ರದರ್ಸ್ ಪೋಸ್ಟ್ ಕಿಚ್ಚು ಹೆಚ್ಚಿಸುವಂತಿದೆ. ಸಂಕ್ರಾಂತಿ ಕಳೆದ ಬಳಿಕ ಡಿಕೆಶಿ ದೆಹಲಿಗೆ. ನಿನ್ನೆ ಏನು ಮಾತುಕತೆ ಇಲ್ಲ, ಡೆಲ್ಲಿಗೆ ಬನ್ನಿ ಮಾತಾಡೋಣ ಅಂತ ತಂದಿದ್ದಾರೆ. ಇಮಿಡಿಯೇಟ್ ಆಗಿ ನಾವು ಮೀಟ್ ಮಾಡಬೇಕು ಅಂತ ಡಿ ಕೆ ಅವ್ರು ಕೇಳಿದಾಗ ಆಯ್ತು, ಯು ಪ್ಲೀಸ್ ಕಮ್ ಟು ಡೆಲ್ಲಿ ಅಂದರು. ಸಿದ್ದರಾಮಯ್ಯ ಅವರು ಕೂಡ ಸಪರೇಟ್ ಆಗಿ ಕರೆದು ಮಾತಾಡಿ, ಸಿದ್ದರಾಮಯ್ಯ ಪ್ಲೀಸ್ ಕಮ್ ಟು ಡೆಲ್ಲಿ, ವಿಲ್ ಸಿಟ್ ಅಂಡ್ ಡಿಸ್ಕಸ್. ಯಾವಾಗ ಅಂದ್ರೆ ಅವ್ರು ಯಾವಾಗ ಹೇಳ್ತಾರೋ ಗೊತ್ತಿಲ್ಲ. ಸಂಕ್ರಾಂತಿ ಕಳೆದ ಮೇಲೆ ಮೋಸ್ಟ್ಲಿ ಡೇಟ್ ಫಿಕ್ಸ್ ಆಗ್ಬೋದು. ಅವಾಗ ಇಬ್ರು ಹೋಗಿ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಡು ಬರ್ತಾರೆ. 100% ಆಗುತ್ತೆ, 100% ಆಗಲೇಬೇಕು. ಕಾಂಗ್ರೆಸ್ನವರೆಲ್ಲ ನಾವೆಲ್ಲ ಶಿಸ್ತಿನ ಸಿಪಾಯಿಗಳಿದ್ದಂಗೆ, ಹೈಕಮಾಂಡ್ ಏನು ಹೇಳ್ತಾರೋ ನಾವು ಅದು ಅದೇ ಥರ ನಡ್ಕೊಂತೀವಿ ಅಂತ ಸಿದ್ದರಾಮಯ್ಯ ಅವರು ಇವತ್ತು ಹೇಳ್ತಾರೆ. ಅವತ್ತಿಂದ ಹೇಳ್ಕೊಂಡು ಬಂದರೆ ನಾಳೆ ಅದೇ ಹೇಳ್ತಾರೆ. ಡಿಕೆ ಶಿವಕುಮಾರ್ ಪ್ರಾರ್ಥನೆ ಫಲಿಸುತ್ತಾ? ರಾಹುಲ್ ಗಾಂಧಿ ಭೇಟಿ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮನದಲ್ಲಿ ಮತ್ತೆ ಸಿಎಂ ಕುರ್ಚಿ ಆಸೆ ಚಿಗುರಿದಂತೆ ಕಾಣ್ತಿದ್ದು, ಅದಕ್ಕೆ ಈ ಪೋಸ್ಟ್ ಸಾಕ್ಷಿ ಎಂಬಂದಿದೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಗುಡಿ ಗೋಪುರ ಸುತ್ತಿ ಪ್ರಾರ್ಥನೆ ಸಲ್ಲಿಸಿದ್ದು, ಈ ಪ್ರಾರ್ಥನೆ ಶೀಘ್ರವೇ ಫಲಿಸುತ್ತಾ ಎನ್ನುವ ಪ್ರಶ್ನೆ ಮೂಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಕಡೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿಯೇ ಆಗ್ತಾರೆ ಅನ್ನುವಂತಹ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಬಣ ಈ ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರುತ್ತೆ. ಆದರೆ ಡಿ ಕೆ ಶಿ ಬಣದ ಮತ್ತೊಂದು ಕನಸು ಕೂಡ ಭಗ್ನ ಆಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಡಿಸೆಂಬರ್ ಕ್ರಾಂತಿ ಆಗೇ ಆಗುತ್ತೆ ಅಂತ ಶಿವಗಂಗಾ ಬಸವರಾಜ್ ಇಲ್ಲಿಯೇ ಇದೇ ಜಾಗದಲ್ಲಿ ಕೂತ್ಕೊಂಡು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಹೇಳಿದರು. ಈಗ ಜನವರಿ 14, ಇವತ್ತೇ ಸಂಕ್ರಾಂತಿ, ಯಾವುದೇ ಕ್ರಾಂತಿ ನಡೀಲಿಲ್ಲ. ಇಷ್ಟು ತರಾತುರಿಯಲ್ಲಿ ಹೈಕಮಾಂಡ್ ನಿರ್ಧಾರಕ್ಕೆ ಬರಲ್ಲ, ಇವರು ಅಂದ್ಕೊಂಡಂತೆ ಯಾವುದು ಆಗಲ್ಲ.
ಇದೇ ಕಾರಣಕ್ಕೆ ಜನವರಿ 18ರ ಡೆಡ್ಲೈನ್ ಅನ್ನ ಡಿಕೆ ಟೀಮ್ ಕೊಟ್ಟಿದೆ. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಕನಸುಗಳು ಈಡೇರಿದೆ. ಅತಿ ಹೆಚ್ಚು ದಿನ ಕರ್ನಾಟಕವನ್ನ ಆಳಿದ ಸಿಎಂ ಅಂತ ಸಿದ್ದರಾಮಯ್ಯ ಅವರು ದಾಖಲೆಯನ್ನ ಬರೆದ್ರು. ಆ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಇನ್ನೇನು ಆಸೆ ಇದೆ? ಸಿಎಂ ಪಟ್ಟ ಬಿಟ್ಕೊಡಿ ಅಂತ ಡಿಕೆ ಟೀಮ್ ಹೇಳ್ತಾ ಇದೆ. ಅತ್ತ ಡಿಕೆಶಿಗೆ ಹಲವು ಭರವಸೆಯನ್ನ ಕೊಟ್ಟು ಹೋಗಿದ್ದಾರೆ ರಾಹುಲ್ ಗಾಂಧಿ ಅವರು. ಶೀಘ್ರವೇ ದೆಹಲಿಗೆ ಕರೆಸಿಕೊಳ್ಳುವ ಇರಾದೆಗೆ ಬಂದಿದ್ದಾರೆ ರಾಹುಲ್ ಗಾಂಧಿ. ಅದನ್ನ ಹೇಳಿಯೂ ಕೂಡ ಹೋಗಿದ್ದಾರೆ, ದೆಹಲಿಗೆ ಕರೆಸ್ಕೊಳ್ತೀನಿ ಅಂತ ಹೇಳಿ. ದೆಹಲಿಯಲ್ಲಿಯೇ ಸಿಎಂ ಕುರ್ಚಿಯ ಬಗ್ಗೆ ತೀರ್ಮಾನ ಆಗುತ್ತಾ, ಇದರ ಬಗ್ಗೆ ಒಂದು ಕನ್ಕ್ಲೂಷನ್ಗೆ ಬರುವಂತಹ ಕೆಲಸ ಆಗುತ್ತಾ? ಡಿಕೆ ಶಿವಕುಮಾರ್ ಅವರಿಗೆ ಶುಭ ಸುದ್ದಿ ಶೀಘ್ರದಲ್ಲಿಗೆ ಕಾದಿದೆಯಾ ಅನ್ನುವಂತಹ ಪ್ರಶ್ನೆಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಭಾರಿ ಚರ್ಚೆಗಳಂತೂ ಸದ್ಯಕ್ಕೆ ಆಗ್ತಾ ಇದೆ. ಸಿಹಿ ಸುದ್ದಿಯ ಕಹಿ ಸುದ್ದಿಯ ರಾಜಧಾನಿಯಲ್ಲಿ ನಿರ್ಧಾರ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ಬಳ್ಳಾರಿಯಲ್ಲಿ ಬಂದೂಕು ರಾಜಕೀಯ ಯಾವ ಹಂತವನ್ನ ತಲುಪಿದೆ ಅಂತಂದ್ರೆ, ಭರತ್ ರೆಡ್ಡಿಯ ವಿರುದ್ಧ ಜನಾರ್ದನ್ ರೆಡ್ಡಿ ತೊಡೆ ತಟ್ಟಿಯಾಗಿದೆ. ಭರತ್ ರೆಡ್ಡಿಯನ್ನು ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಆಗ್ರಹಗಳು ಜೋರಾಗಿ ಕೇಳಿ ಬಂದು. ಕಾರಣ, ನಿಮ್ಮ ಪಕ್ಷದ ಕಾರ್ಯಕರ್ತ, ಕಾಂಗ್ರೆಸ್ನ ಕಾರ್ಯಕರ್ತ ಸತ್ತಿದ್ದು ನೀವು ಫೈರ್ ಮಾಡಿದ ಬುಲೆಟ್ನಿಂದಾನೇ ಅಂತ ನೇರವಾದಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದೆ. ಇದ್ರ ಮಧ್ಯೆ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಕಾಂಗ್ರೆಸ್ನ ವಿರುದ್ಧ ಪಾದಯಾತ್ರೆ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿತ್ತು. ಬಳ್ಳಾರಿ ಟು ಬೆಂಗಳೂರು ಪಾದಯಾತ್ರೆ ಬರೋದಕ್ಕೆ ರೆಡಿಯಾಗಿದ್ವು. ಈ ಮೂಲಕ ಸಿದ್ದರಾಮಯ್ಯ ಲೆಕ್ಕನ ಚುಕ್ತಾ ಮಾಡೋದಕ್ಕೆ ರೆಡಿಯಾಗಿ ರೂಟ್ ಮ್ಯಾಪ್ ಅನ್ನು ಕೂಡ ರೆಡಿ ಮಾಡಿಕೊಂಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಬಿಜೆಪಿ ಹೈಕಮಾಂಡ್ ಇದಕ್ಕೊಂದು ಟ್ವಿಸ್ಟ್ ಕೊಟ್ಟಿದೆ. ಏನದು ಟ್ವಿಸ್ಟ್ ನೋಡ್ಕೊಂಬನ್ನಿ. ಬಳ್ಳಾರಿಯಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ದಂಗಾಲು ಇನ್ನೂ ತಣ್ಣಗಾಗಿಲ್ಲ. ಬ್ಯಾನರ್ನಿಂದ ಶುರುವಾದ ಗಲಾಟೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಉಸಿರನ್ನೇ ನಿಲ್ಲಿಸಿತ್ತು. ಇದಾದ ಬಳಿಕ ಗಣಿನಾಡಲ್ಲಿ ರಾಜಕೀಯ ಜಟಾಪಟಿ ಜೋರಾಗಿತ್ತು. ಜನಾರ್ದನ ರೆಡ್ಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪಾದಯಾತ್ರೆ ಸಮರ ಸಾರಿದ್ರು. ಆದ್ರೀಗ ಹೈಕಮಾಂಡೇ ರೆಡ್ಡಿಗೆ ಶಾಕ್ ಕೊಟ್ಟಿದೆ. ಕಾಂಗ್ರೆಸ್ ವಿರುದ್ಧ ಜನಾರ್ದನ ರೆಡ್ಡಿ ಸಮರ, ಪಾದಯಾತ್ರೆ ಇಲ್ಲ, ಬಳ್ಳಾರಿಯಲ್ಲಿ ಸಮಾವೇಶ. ಹಾವು ಮುಂಗುಸಿಯಂತಿದ್ದ ಜನಾರ್ದನ ರೆಡ್ಡಿ ಶ್ರೀರಾಮುಲು ಇದೊಂದು ಘಟನೆಯಿಂದ ಮತ್ತೆ ಜೀವದ ಗೆಳೆಯರಾಗಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಪಾದಯಾತ್ರೆಗೆ ಸಜ್ಜಾಗಿದ್ದಾರೆ. ಎಲ್ಲವೂ ಸರಿಯಾದ್ರೆ ಜನವರಿ 17ರಿಂದಲೇ ಬಳ್ಳಾರಿಯಿಂದ ನಡಿಗೆ ಶುರುವಾಗಬೇಕಿತ್ತು. ಆದ್ರೆ ಹೈಕಮಾಂಡ್ ಪಾದಯಾತ್ರೆ ಬೇಡ ಎಂದಿದ್ದಂತೆ. ಹೈಕಮಾಂಡ್ ಅನುಮತಿಗೆ ಕಾಯ್ತಿದ್ದ ಬಳ್ಳಾರಿ ಬಿಜೆಪಿ. ನಾವೆಲ್ಲ ಕೂಡ ಈ ಸಿದ್ಧತೆಯನ್ನು ಮಾಡಿಕೊಂಡಿದ್ವಿ. ಪಾದಯಾತ್ರೆ ಸಲುವಾಗಿ ರಾಜ್ಯಾಧ್ಯಕ್ಷರಂದ ವಿಜೇಂದ್ರವರು ಎಲ್ಲಿ ನಮ್ಮ ಪಾರ್ಟಿ ಪ್ರೊಸೀಜರ್ಸ್ ಇರೋ ಕಾರಣ ಅವ್ರು ಯಾವ ಒಪ್ಪಿಗೆ ಕೊಡ್ತಾರೋ ಆ ಒಪ್ಪಿಗೆ ಕೊಟ್ಟಿದ ತಕ್ಷಣ ಪಾದಯಾತ್ರೆಯನ್ನು ಕೂಡ ಪ್ರಾರಂಭ ಮಾಡೋಂಥ ಕೆಲಸ ಮಾಡಿದ್ವಿ. ಎಲ್ಲವನ್ನು ಕೂಡ ತಯಾರು ಮಾಡ್ಕೊಂಡು ಕುಂತೀವಿ. ಸಮಾವೇಶ ಜೊತೆಲಿ ಅಲ್ಲಿಂದನೇ 17ನೇ ತಾರೀಕು ಪಾದಯಾತ್ರೆ ಹೋಗ್ಬೇಕಂತೇಳಿ ತೀರ್ಮಾನ ತಗೊಂಡು ಅಧ್ಯಕ್ಷರ ಸಲುವಾಗಿ ಅವ್ರ ಒಪ್ಪಿಗೆ ಅಂದರೆ ಅವರು ಯಾವಾಗ ಒಪ್ಪಿಗೆ ಕೊಡ್ತಾರ ಅನ್ನೋಂಥದ್ದಕ್ಕೋಸ್ಕರ ಕಾಯ್ತಾ ಇದ್ವಿ. ಅವ್ರು ಒಪ್ಪಿಗೆ ಕೊಟ್ಟಿದ ತಕ್ಷಣ ನಾವು ಪಾದಯಾತ್ರೆಯನ್ನು ಅನೌನ್ಸ್ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಇದು ಕೇವಲ ರೆಡ್ಡಿ ಶ್ರೀರಾಮುಲು ಅಭಿಪ್ರಾಯವಲ್ಲ. ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ, ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಬಹುತೇಕ ಎಲ್ರದ್ದು ಅದೇ ಅಭಿಪ್ರಾಯ ಇದೆ. ಆದ್ರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕು. ನಾನು ಈಗಾಗಲೇ ನಮ್ಮ ಪಕ್ಷದ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ. ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ. ಎಲ್ಲ ಕಣ್ಮುಂದೆ ಇದೆ. ಯಾಕೆ ಪಾದಯಾತ್ರೆ? ಅದರಿಂದ ಏನ್ ಸಾಧನೆ ಮಾಡ್ತಾರ ಅವರು? ಈಗ ಎಲ್ಲ ಇಡೀ ರಾಜ್ಯದ ಜನಕ್ಕೆ, ಇಡೀ ಬಳ್ಳಾರಿ ಜನಕ್ಕೆ ಗೊತ್ತಿದೆ ಆ ಇನ್ಸಿಡೆಂಟ್ ಯಾವ ತರ ಆಯ್ತು, ಹೆಂಗಾಯ್ತು, ಏನಾಯ್ತು ಅಂತ ಎಲ್ಲರಿಗೂ ಗೊತ್ತಿರೋ, ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿದೆ. ಯಾರು ಚಾಲನೆ ಮಾಡಿದ್ರು, ಯಾರಿಂದ ಶುರು ಆತಾಯ್ತದೋ ಎಲ್ಲ ಗೊತ್ತಿರೋದೇ ವಿಚಾರ. ಏನಂತ ಅವ್ರು ಹೋರಾಟ ಮಾಡ್ತಾರೆ? ಇಲ್ಲಲ್ಲ, ಏನಂತ ಪಾದಯಾತ್ರೆ ಮಾಡ್ತಾರೆ? ಕಣ್ಮುಂದೆ ಕಾಣಿದೆಯಲ್ಲ, ಎಲ್ಲರಿಗೂ ಕಣ್ಮುಂದೆ ಕಾಣಿದೆಯಲ್ಲ ಅವಾಗ ಘಟನೆ ಹೆಂಗಾಯ್ತು, ಏನಾಯ್ತು, ಯಾರಿಂದ ಆಯ್ತಂತ ಕಣ್ಮುಂದೆ ಕಾಣಿದೆ. ಮಾಧ್ಯಮದವರು ನೀವೇ ತೋರಿಸಿದ್ದೀರಾ. ಬಳ್ಳಾರಿ ಬೃಹತ್ ಮಟ್ಟದಲ್ಲಿ ಮೈತ್ರಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರ ಹಿತಾಸಕ್ತಿ ಕಾಪಾಡುವ ನಿಟ್ಟಿನಲ್ಲಿ ಈ ವಿರೋಧ ಎದುರಾಗಿದೆ ಎನ್ನಲಾಗಿದೆ. ಆದರೆ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಜೊತೆಗೆ ಸಭೆ ನಡೆಸಿ ಈ ಗೊಂದಲಗಳಿಗೆ ಶೀಘ್ರ ತೆರೆ ಎಳೆಯೋದಕ್ಕೆ ಮುಂದಾಗಿದ್ದಾರೆ.
ಒಂದು ರೀತಿ ಭಾರಿ ನಿರ್ಣಾಯಕ ಘಟ್ಟ ಮತ್ತು ಯಾವ ರೀತಿಯ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂತಹ ಕುತೂಹಲ. JDS BJP ಮೈತ್ರಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವ ಲೆಕ್ಕಾಚಾರ. ಆದರೆ JDS BJP ಮೈತ್ರಿಯಲ್ಲಿ ಬಿರುಕು ಮೂಡಿದೆಯಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲ ಅಂತಂದ್ರೆ ಉಭಯ ಪಾರ್ಟಿಗಳ ನಾಯಕರು ಸ್ಪಷ್ಟನೆಯನ್ನ ಕೊಡಬೇಕು. ಜನರಲ್ಲಿ, ಕಾರ್ಯಕರ್ತರಲ್ಲಿ ಈ ಬಗ್ಗೆ ಗೊಂದಲ ಮೂಡಬಾರದು. ಇದನ್ನು ಯಾವ ರೀತಿ ತಗೊಳ್ತಾರೆ ನಾಯಕರು ಅನ್ನೋದು ಒಂದು ಕಡೆ ಆದರೆ, ಸ್ಥಳೀಯ ಸಂಸ್ಥೆ ಚುನಾವಣೆಗೂ ಮುನ್ನ ದೋಸ್ತಿಯಲ್ಲಿ ಭಿನ್ನರಾಗ JDS ಜೊತೆಗೆ ಮೈತ್ರಿಗೆ ಬಿಜೆಪಿಯ ಕೆಲವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಕುಮಾರಸ್ವಾಮಿ ಅವರು ಅಖಾಡಕ್ಕಿಳಿದಿದ್ದಾರೆ. ಶೀಘ್ರವೇ ಹೈಕಮಾಂಡ್ ಜೊತೆಗೆ ಇದೇ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ದಳಪತಿ ಕುಮಾರಸ್ವಾಮಿ ಅವರು. ಸಂಕ್ರಾಂತಿಯ ಬಳಿಕ ಎಲ್ಲ ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಮೈತ್ರಿಯ ಅಥವಾ ಇಲ್ವಾ, ಆಗುತ್ತೆ ಅಂತಂದ್ರೆ ಯಾವ್ಯಾವ ಎಲೆಕ್ಷನ್ಗಳಲ್ಲಿ ಎಷ್ಟೆಷ್ಟು ಸ್ಥಾನಗಳು, ಎಷ್ಟೆಷ್ಟು ಕ್ಷೇತ್ರಗಳು, ಹೀಗೆ ಬಿಜೆಪಿ ಜೊತೆ ಮೈತ್ರಿ ಬಗ್ಗೆ ದಳ ಶಾಸಕರು, ಮುಖಂಡರ ಜೊತೆಗೆ ಮೊದಲು ಚರ್ಚೆಯನ್ನ ಮಾಡ್ತಾರೆ. ಸ್ಥಳೀಯ ಸಂಸ್ಥೆ ಚುನಾವಣೆ, GBA ಚುನಾವಣೆಯಲ್ಲಿ ಮೈತ್ರಿಗೆ ಒಲವು ವ್ಯಕ್ತಪಡಿಸಿದೆ ದಳ. ಬಿಜೆಪಿ ಜೊತೆಗೆ ಚುನಾವಣೆ ಎದುರಿಸೋಣ ಅಂತ ಮುಖಂಡರು ಹೇಳ್ತಿದ್ದಾರೆ. ಈಗ ಮೈತ್ರಿ ಆಗದೆ ಇದ್ರೆ ಮುಂದೆ ಒಟ್ಟಾಗಿ ಹೋಗೋದು ಕಷ್ಟ ಆಗುತ್ತೆ. ಅಸೆಂಬ್ಲಿ ಎಲೆಕ್ಷನ್ಗೆ ದೋಸ್ತಿ ನಡುವೆ ಗೊಂದಲವಾದರೆ ಕಾಂಗ್ರೆಸ್ಗೆ ಲಾಭ ಫಿಕ್ಸ್. ಹಿಂಗಾಗಿ ನಮ್ಮಲ್ಲಿ ಗೊಂದಲ ಇರೋದು ಬೇಡ, ಅದರಿಂದ ಕಾಂಗ್ರೆಸ್ಗೆ ಲಾಭ ಆಗೋದು ಬೇಡ ಅನ್ನುವಂಥದ್ದು ಬಿಜೆಪಿ JDS ನಾಯಕರ ಲೆಕ್ಕಾಚಾರ. ಎಲ್ಲ ಚುನಾವಣೆ ಮೈತ್ರಿಯಲ್ಲೇ ಎದುರಿಸೋದಕ್ಕೆ ದಳ ನಿರ್ಧಾರ ಮಾಡಿದೆ. ಪಕ್ಷದ ನಿಲುವನ್ನ ಮೋದಿ ಮಂಡಿಸಲಿರೋ, ಅಂದರೆ ನಾವು ಏನು ಸ್ಟ್ಯಾಂಡ್ಗಳನ್ನು ತಗೋತೀವಿ, ನಮ್ಮ ನಿಲುವು ಏನು ಅನ್ನೋದನ್ನ ಮೋದಿ ಅವರ ಮುಂದೆನೆ ಮಂಡಿಸಲಿಕ್ಕಿದ್ದಾರೆ ಕುಮಾರಸ್ವಾಮಿ ಅವರು. ಮೋದಿ ಅವರು ಒಪ್ಪಿದ್ರೆ ಸ್ಥಳೀಯ ಸಂಸ್ಥೆಯಲ್ಲಿ ದೋಸ್ತಿ, ಒಪ್ಪಲಿಲ್ಲ ಅಂತಂದ್ರೆ ನಮ್ಮ ದಾರಿ ನಮಗೆ ಅನ್ನುವಂಥ ಲೆಕ್ಕಾಚಾರ. ಸೊ ಮೋದಿ ಒಪ್ಪಿದರೆ ಮಾತ್ರವೇ ಸ್ಥಳೀಯ ಸಂಸ್ಥೆಯಲ್ಲಿ ದೋಸ್ತಿ. ನೋಡೋಣ ಇವರ ದೋಸ್ತಿ ಎಷ್ಟು ಗಟ್ಟಿಯಾಗಿರುತ್ತೆ, ಯಾವ ರೀತಿ ಮುಂದುವರಿಯುತ್ತೆ ಅಂತ. ಕುಮಾರಸ್ವಾಮಿ ಅವರು ಸದ್ಯಕ್ಕೆ NDA ಬಿಜೆಪಿ ಜೊತೆಗೆ ಸೇರಿಕೊಂಡು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಸೊ ದೋಸ್ತಿ ಮುಂದುವರಿಯುತ್ತೆ ಅನ್ನುವಂತಹ ಆಶಾಭಾವ ಬಹುತೇಕ ಇದೇ ಫಿಕ್ಸ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಿಜೆಪಿ JDSನ ಕಾರ್ಯಕರ್ತರು, ನಾಯಕರು ಇದ್ದಾರೆ. ಏನಾಗುತ್ತೆ ನೋಡೋಣ. 2010ರಿಂದ JP ನಡ್ಡಾ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಸ್ಥಾನದಲ್ಲೇ ಕೂತಿದ್ದಾರೆ. ನಿಮಗೆ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡೋಕ್ಕೂ ಆಗ್ತಿಲ್ಲ ಅಂತ ಪದೇ ಪದೇ ವಿರೋಧ ಪಕ್ಷಗಳ ನಾಯಕರು ಟೀಕಿಸ್ತಾ ಇದ್ರು. ಇದೀಗ ಕೊನೆಗೂ ಬಿಜೆಪಿಯ ಅಧ್ಯಕ್ಷರ ಆಯ್ಕೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ನಾಳೆ ಅಂತ ಗಣೇಶನ ಮದುವೆಯ ರೀತಿ ಮುಂದಕ್ಕೆ ಹೋಗ್ತಿದ್ದ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ ಕೊನೆಗೂ ಕಾಲ ಬಂದಿದೆ. ಹಲವು ದಿನಗಳ ಊಹಾಪೋಹ ಸುದ್ದಿಗಳಿಗೆ ಬಿಜೆಪಿ ವರಿಷ್ಠರು ತೆರೆ ಎಳೆಯುವ ಕಾಲ ಸನ್ನಿಹಿತವಾಗಿದೆ. ಬಿಜೆಪಿಗೆ ಕೊನೆಗೂ ಸಿಕ್ಕ ಹೊಸ ಬಾಸ್. ಅಚ್ಚರಿಯ ಅಭ್ಯರ್ಥಿಗೆ ಮೋದಿ ಶಾ ಮಣೆ. 2020ರಿಂದ JP ನಡ್ಡಾ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕೇಂದ್ರ ಆರೋಗ್ಯ ಸಚಿವರು ಆಗಿರುವ ನಡ್ಡಾ ಅವರ ಉತ್ತರಾಧಿಕಾರಿಯ ರೇಸ್ನಲ್ಲಿ ಹಲವು ನಾಯಕರುಗಳ ಹೆಸರು ಕೇಳಿಬಂದಿತ್ತು. ಆದ್ರೀಗ ಯುವ ನಾಯಕನಿಗೆ ಮಣೆ ಹಾಕಲು ಬಿಜೆಪಿ ಮುಂದಾಗಿದ್ದಂತೆ. ಬಿಜೆಪಿ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಆಯ್ಕೆ. ಜನವರಿ 20ರಂದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಹೆಸರು ಅಧಿಕೃತವಾಗಿ ಘೋಷಣೆಯಾಗಲಿದ್ದಂತೆ. ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗಾಗಿ ಜನವರಿ 19ರಂದು ನಾಮಪತ್ರ ಸಲ್ಲಿಕೆಯಾಗಲಿದೆ. ಈಗಾಗಲೇ ನಾಮಪತ್ರದ 3 ಸೆಟ್ ಅನ್ನ ನಬೀನ್ ರೆಡಿ ಮಾಡಿಕೊಂಡಿದ್ದಾರೆ. ಆ ಮೂಲಕ ಹಲವು ದಿನಗಳ ಅಂತೆ ಸುದ್ದಿಗಳಿಗೆ ಜನವರಿ 20ರಂದು ಅಧಿಕೃತವಾಗಿ ತೆರೆ ಬೀಳಲಿದೆ. ಬಿಜೆಪಿ ಆಡಳಿತದ ಸಿಎಂ ಡಿಸಿಎಂಗಳಿಗೆ ಬುಲಾವ್. ಕೇಸರಿ ಸೇನೆ ಆಡಳಿತದಲ್ಲಿರುವ ಎಲ್ಲ ರಾಜ್ಯಗಳ ಸಿಎಂ ಡಿಸಿಎಂ ಎಲ್ಲ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರು ದೆಹಲಿಯಲ್ಲಿ ಹಾಜರಿರುವಂತೆ ಸೂಚಿಸಲಾಗಿದೆ. ಪಕ್ಷದ ಭವಿಷ್ಯವನ್ನ ನಿರ್ಧರಿಸುವ ಮಹತ್ವದ ಆಯ್ಕೆ ಇದಾಗಿದೆ.
ನಿತಿನ್ ನಬೀನ್ರನ್ನ ಬಿಜೆಪಿಯ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷರನ್ನಾಗಿ ನೇಮಿಸಲಾಗಿತ್ತು. ಇವರೇ ಮುಂದಿನ ಬಿಜೆಪಿಯ ಬಾಸ್ ಎನ್ನುವ ಸುಳಿವು ಸಿಗಲಾರಂಭಿಸಿತ್ತು. ಈಗ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉಳಿದಿದೆ ಎನ್ನುವ ಖಚಿತ ಮಾಹಿತಿ ಹೊರಬೀಳುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕೊನೆಗೂ ಬಿಜೆಪಿಯಲ್ಲಿ ಜನರೇಷನ್ ಚೇಂಜ್ ಆಗ್ತಾ ಇದೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಆಯ್ಕೆ ಆಗ್ತಾರಾ? ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಮೊನ್ನೆಯಷ್ಟೇ ಆಯ್ಕೆಯಾದರು. ಪಕ್ಷದ ಕಚೇರಿಗೆ ಬಂದರು. ಅವರನ್ನು ಭವ್ಯವಾಗಿ ಸ್ವಾಗತಿಸಿಕೊಳ್ಳಾಯಿತು. ಅಭಿನಂದನೆಗಳ ಮಹಾಪೂರ ಹರಿದು ಬಂತು. ಯಾರು ಈ ನಿತಿನ್ ನಬೀನ್ ಅವರು? ಬಿಹಾರದ ಹಾಲಿ ಮಂತ್ರಿ ನಿತಿನ್ ನಬೀನ್, ಸಂಘಟನಾ ಚತುರ. ಈಗಾಗಲೇ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ನಬೀನ್ ಅವರು ಕರ್ತವ್ಯ ನಿಭಾಯಿಸ್ತಾ ಇದ್ದಾರೆ. 45 ವರ್ಷದ ನಬೀನ್ ಪಕ್ಷದ ಇತಿಹಾಸದಲ್ಲೇ ಕಿರಿಯ ಕಾರ್ಯಾಧ್ಯಕ್ಷರು. ಪಕ್ಷದ ಇತಿಹಾಸದಲ್ಲಿ ಇವ್ರ ತಂದೆ ಸಂಘದಲ್ಲಿದ್ದಂಥವ್ರು, ಜನತಾ ಪರಿವಾರದಲ್ಲಿದ್ದಂಥವ್ರು. ಇವರ ತಂದೆ ನವೀನ್ ಕಿಶೋರ್ ಪ್ರಸಾದ್ ಸಿನ್ಹಾ ಜನಸಂಘದಲ್ಲಿ ಇದ್ದಂಥವರು. ಕಾಯಸ್ಥ ಸಮುದಾಯಕ್ಕೆ ಸೇರಿದಂಥ ಈ ನಾಯಕ ತಟಸ್ಥ. 5 ಬಾರಿ ಶಾಸಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ಬಿಹಾರದ ಸರ್ಕಾರದಲ್ಲಿ ಮಂತ್ರಿಯೂ ಹೌದು. ಹಲವು ಬಾರಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ನಿತಿನ್ ನಬೀನ್ ಅವರು. ನರೇಂದ್ರ ಮೋದಿ ಅವರಿಗೂ ಕೂಡ ಆಪ್ತರಾಗಿದ್ದಾರೆ ನಿತಿನ್ ನಬೀನ್ ಅವರು. ಎಲ್ಲದಕ್ಕಿಂತ ಮುಖ್ಯವಾಗಿ ಬಿಹಾರ್ ಚುನಾವಣೆ, ದೆಹಲಿ ಚುನಾವಣೆ ಗೆಲ್ಲಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದ್ದು ಇದೇ ನಿತಿನ್ ನಬೀನ್ ಅವರು. ಚುನಾವಣಾ ತಂತ್ರಗಳನ್ನು ಹೆಣೆಯುವಲ್ಲಿ, ಸಂಘಟನೆಯನ್ನ ಮಾಡುವಲ್ಲಿ, ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಳ್ಳುವಲ್ಲಿ, ಬಿಜೆಪಿ ಜಯಬೇರಿ ಆಗುವಂತೆ ಮಾಡುವಲ್ಲಿ, ಹಿಂಗೆ ಲಿಸ್ಟ್ ದೊಡ್ಡದಾಗ್ತಾ ಹೋಗುತ್ತೆ. ಅದೆಲ್ಲದರಲ್ಲಿ ನಿಪುಣರು ಈ ನಿತಿನ್ ನಬೀನ್. ಇವರು ರಾಷ್ಟ್ರಾಧ್ಯಕ್ಷರಾಗೋದಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆ. ಹೀಗೊಂದು ನಿರ್ಧಾರವನ್ನ ಬಿಜೆಪಿ ಮಾಡಿದೆಯಂತೆ. ಅಧಿಕೃತವಾಗಿ ಘೋಷಣೆಯೊಂದೇ ಬಾಕಿ. ನೋಡೋಣ ಏನೇನಾಗುತ್ತೆ ಅಂತ ಹೇಳಿ. ನೆಕ್ಸ್ಟ್, ರಾಜ್ಯದಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರವೋ ಅಥವಾ ಧಮ್ಕಿ ಸರ್ಕಾರವೋ ಗೊತ್ತಾಗ್ತಾ ಇಲ್ಲ. ಕೆಲವು ದಿನಗಳ ಹಿಂದೆ ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟಕ್ಕೆ ಅಮಾಯಕನೊಬ್ಬ ಬಲಿಯಾಗಿದ್ದ. ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಮುಖಂಡನೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂಗೆ ಆವಾಜ್ ಹಾಕಿದಾನೆ. ನೀವು ಹಂಗೆಲ್ಲ ಮಾತಾಡ್ಬೇಡಿ. ಅದ್ ನಮ್ಮ ಎಂಪ್ಲಾಯೀಸ್ ಗಳು ಬಿಚ್ಚಿರೋದು, ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಅದಕ್ಕೆ ತೆಗ್ದಿಟ್ಟಿದ್ದಾರೆ ಸರ್ ಆಫೀಸಲ್ಲಿ. ಅದನ್ನ ತಿಳ್ಕೊಂಡ್ರೆ ಮನುಷ್ಯ ಅಲ್ಲ. ಹೇಳಿರ್ತೀನಿ ಈಗ ಎಲ್ಲ ಕರ್ಕೊಂಡ್ ನಾಳೆ ಬಿಟ್ಟು ಓಡ್ಬಿಡ್ಬೇಕು. ತಾಲೂಕಾ ಕೆಲಸ ಸರ್ ನೋಡಿ, ಅವರು ಫಸ್ಟ್ ಪರ್ಮಿಷನ್ ಅಪ್ಲೈ ಮಾಡಕ್ ಹೇಳಿ, ಏನು ಮಾಡಿಲ್ಲ. ಬ್ಯಾನರ್ ಇಲ್ಲಿಗಲ್ ಕಟ್ಬಿಟ್ಟು ಹೋಗಿದ್ದಾರೆ. ಅದ್ ಅಟ್ಲೀಸ್ಟ್ ಸೈಂಟಿಫಿಕ್ ಆಗು ಕಟ್ಟಿಲ್ಲ ಸರ್. ಮಧ್ಯ ರೋಡ್ ಅಲ್ಲಿ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ತೀವಿ ಅದಕ್ಕೆ. ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಆವಾಜ್. ಕಾಂಗ್ರೆಸ್ ನಾಯಕನ ನಿಂದನೆಗೆ ಕಣ್ಣೀರಿಟ್ಟ ಅಧಿಕಾರಿ. ದರ್ಪ, ದೌಲತ್ತು, ದುರಹಂಕಾರ ಪರಮಾವಧಿ ಅಂದ್ರೆ ಇದೇ ನೋಡಿ. ಕಾಂಗ್ರೆಸ್ ನಾಯಕನೊಬ್ಬ ಸರ್ಕಾರಿ ಅಧಿಕಾರಿಗೆ ಬಾಯಿಗೆ ಬಂದಂತೆ ಬೆದರಿಕೆ ಹಾಕಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತ ಗೌಡಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಆವಾಜ್ ಹಾಕಿರೋ ಆರೋಪ ಕೇಳಿ ಬಂದಿದೆ. ರಾಜೀವ್ ಗೌಡ ಹಾಕಿಸಿದ್ದ ಬ್ಯಾನರ್ ತೆರವುಗೊಳಿಸಿದ್ದಕ್ಕೆ ಪೌರಾಯುಕ್ತೆ ಅಮೃತ ಗೌಡಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ. ರಸ್ತೆಯಲ್ಲಿ ಕಟ್ಟಿದ್ದ ಬ್ಯಾನರ್ ತೆರವಿಗೆ ಅಧಿಕಾರಿಗೆ ಅವಾಚ್ಯವಾಗಿ ನಿಂದಿಸಿದ್ದಾರೆ. ಕಾಂಗ್ರೆಸ್ ಮುಖಂಡನ ಬೆದರಿಕೆಗೆ ಪೌರಾಯುಕ್ತೆ ಕಣ್ಣೀರು ಹಾಕಿದ್ದಾರೆ. ಫ್ಲೆಕ್ಸ್ ಇನ್ಸ್ಟಾಲೇಷನ್ ರಿಲೇಟೆಡ್ ಒಂದು ಫ್ಲೆಕ್ಸ್ ಇಲ್ಲಿ ನಮ್ಮ ಕೋಟೆ ಸರ್ಕಲ್ ಅಲ್ಲಿ ಹಾಕಿದ್ದು, ಅದರಿಂದ ಸಾರ್ವಜನಿಕರು ತೊಂದರೆ ಆಗ್ತಿದ್ದರಿಂದ ಅದು ಬಿದ್ದೋಗಿದ್ರಿಂದ ನಮ್ಮವರು ಅದನ್ನ ಅಂದ್ರೆ ಅದು ಬಿದ್ದೋಗ್ತಿದ್ದನ್ನ ತೆಗೆದು ಆಫೀಸಲ್ಲಿ ಇಟ್ಟಿದ್ರು. ಸೊ ಅದ್ರ ರಿಲೇಟೆಡ್ ಅವರು ಯಾಕೆ ತೆಗ್ಸಿದ್ರಿ ಅಂತ ನಾವು ಅವ್ರಿಗೆ ಹೇಳಿದ್ವಿ. ನಾವು ಪರ್ಪಸ್ಫುಲಿ ತೆಗ್ಸಿದ್ರಲ್ಲ, ಬಿದ್ದೋಗ್ತಿದ್ದು ಸಾರ್ವಜನಿಕರು ತೊಂದರೆ ಆಗ್ತಾ ಇದೆ, ಆಕ್ಸಿಡೆಂಟ್ ಒಂದು ಅಲ್ಲಿ ಸಣ್ಣದೊಂದು ಆಗಿದ್ರಿಂದ ತೆಗೆದಿಟ್ಟಿದ್ದೀವಿ, ನೀವು ಅದನ್ನ ಕಟ್ಕೊಳ್ಳಿ ಅಂತ. ರಾಜೀವ್ ವಿರುದ್ಧ ನಗರಸಭೆ ಸಿಬ್ಬಂದಿ ಆಕ್ರೋಶ. ಸಾರ್ವಜನಿಕರಿಗೆ ಅನುಕೂಲ ಮಾಡಕ್ಕೆ ನಾವಿರೋದು. ನಮ್ಮ ಹೆಣ್ಮಗುಗೆ ಅನ್ಯಾಯ ಆದ್ಮೇಲೆ ನಮಗೆ ಇನ್ನು ಮರ್ಯಾದೆ ಏನೈತೆ? ಅಲ್ಲ, ನಮ್ಮ ಹೆಣ್ಮಗುಗೆ ಆದ್ಮೇಲೆ ಇನ್ನು ನಮ್ಗೆ ಏನ್ ಸರ್ ಮರ್ಯಾದೆ ಐತೆ? ಅವ್ನ್ ಯಾವನ್ ಮಾತಾಡಕ? ಅವನಿಗೆ ಪಕ್ಷ ಇರ್ಬೋದು, ಇನ್ನೊಂದು ಇರ್ಬೋದು, ನಮ್ಮೇಲೆಲ್ಲ ತೋರಿಸೋದು ಪಕ್ಷ ಏನಿದ್ರೆ ಡೈರೆಕ್ಟ್ ಬಂದು ತಾಕತ್ತಿದ್ರೆ ನಮ್ಮ ಮೇಲೆ ತೋರಿಸ್ಲಿ.
ಡಿಕೆಶಿ ಬೆಂಬಲವಿದೆ ಅಂತ ದರ್ಪ ಮಾಡ್ತಿದ್ದಾರೆ. ಇವತ್ತು ಅವರು ಸಂಸ್ಕೃತಿ ಇದಕ್ಕೆಲ್ಲ ಕಾರಣ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇವತ್ತು ರಾಜೀವ್ ಗೌಡರು ಈ ರೀತಿ ಇವತ್ತು ಗೂಂಡಾ ಮಾತುಗಳನ್ನ ದುರಂಕಾರ ಮಾತುಗಳನ್ನು ಮಾತಾಡ್ತಾ ಇದ್ದಾರೆ. ಇದಕ್ಕೆಲ್ಲ ತಕ್ಕ ಉತ್ತರ ಕ್ಷೇತ್ರದ ಜನತೆ ಕೊಡ್ತಾರೆ. ರಾಜೀವ್ ಗೌಡ ಕ್ಷಮೆ ಯಾಚಿಸಬೇಕು ಅಂತ ನಗರಸಭೆ ಕಚೇರಿ ಮುಂದೆ ಅಧಿಕಾರಿಗಳು ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದ್ರು. ಬಳಿಕ ಪೊಲೀಸ್ ಠಾಣೆಗೆ ತೆರಳಿ ರಾಜೀವ್ ಗೌಡ ವಿರುದ್ಧ ಪೌರಾಯುಕ್ತೆ ಅಮೃತ ಗೌಡ ದೂರು ಕೊಟ್ಟರು. ರಾಜೀವ್ ಗೌಡ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಖುದ್ದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬಳ್ಳಾರಿ ನಂತರ ಮತ್ತೊಂದು ಬ್ಯಾನರ್ ಬಡಿದಾಟ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಿಪಬ್ಲಿಕ್ ಕನ್ನಡ ವರದಿ ಬಳಿಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ರಾಜೀವ್ ಗೌಡಗೆ ಕ್ಲಾಸ್ ತಗೊಂಡ್ರು. ಜನರು ಕೂಡ ಆಕ್ರೋಶವನ್ನ ಹೊರಹಾಕಿದ್ರು. ಆದ್ದರಿಂದ ಬೈಗುಳ ವೀರನಿಗೆ ಬುದ್ಧಿ ಬಂದಿದ್ದು ಕ್ಷಮೆ ಯಾಚಿಸಿದ್ದಾನೆ. ಈ ರೀತಿ ಯಾಕಮ್ಮ ಬ್ಯಾನರ್ ತೆಗೆದಿದ್ರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೆ ಏನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿರ್ತಾರೆ, ಹಂಗಾಗಿ ಯಾವುದೇ ಥರದ ತೊಂದರೆ ಇಲ್ಲ ಅಂತ. ಲಾಸ್ಟ್ ಟೈಮ್ ಕಳೆದ ಬಾರಿ ಕೂಡ ನಮ್ಮದು CM DCM ಪ್ರೋಗ್ರಾಮ್ಸ್ ಇದ್ದಾಗ ಕೂಡ ಅದು ಬ್ಯಾನರ್ಸ್ ನಮ್ಮದು ಬಿಚ್ಚಿ ಬೇರೆ ಯಾವ್ದನ್ನ ಬ್ಯಾನರ್ಸ್ ಹಾಕಿದ್ರು. ಅದಕ್ಕೆ ನಿಮ್ಮ ಹತ್ರ ಪರ್ಮಿಷನ್ ತೊಗೊಂಡಾದ್ಮೇಲೆ ಕೂಡ ನೀವು ಈ ರೀತಿ ಮಾಡಿದ್ದೀರಾ, ನೀವು ಮಾಡ್ತಾ ಇರೋದು ಸರಿಯಲ್ಲ ಅಂದ್ಬಿಟ್ಟು ಹೇಳಿದ್ದೀನಿ. ಅದನ್ನು ಮಾತು ಬಂದು ವಿಡಿಯೋ ಯಾವುದೇ ಅವ್ರನ್ನ ಪರ್ಪಸ್ ಆಗಿ ನಾನು ಬೈಬೇಕು ಅನ್ನೋದಾಗ್ಲಿ ಯಾವುದೇ ಒಂದು ಉದ್ದೇಶ ಇಲ್ಲ. ಅವ್ರು ನನಗೂ ಒಂದು ಅಕ್ಕ ತಂಗಿ ಥರ, ಅವ್ರನ್ನ ಯಾವುದೇ ಥರದ ಉದ್ದೇಶದಿಂದ ನಾನು ಮಾತಾಡಿಲ್ಲ. ನಾನು ಆ ಥರದ ವ್ಯಕ್ತಿನೂ ಅಲ್ಲ. ಹಾಗಾಗಿ ನನ್ನಿಂದ ನಾನು ಮಾತಾಡೋದ್ರಿಂದ ಏನಾದ್ರು ನೋವಾಗಿದ್ರು ಕೂಡ ಅವ್ರಿಗೆ ನನ್ನ ಕಡೆಯಿಂದ ಕ್ಷಮಿಸಿ ಅಂತಾನು ಕೇಳ್ತಿದ್ದೀನಿ. ಈ ರೀತಿ ಯಾಕಮ್ಮ ಬ್ಯಾನರ್ ತೆಗೆದಿದ್ರಿ, ನೀವೇ ಅಫಿಷಿಯಲ್ ಆಗಿ ಪರ್ಮಿಷನ್ ಕೊಟ್ಟಿದ್ದೀರಲ್ಲ ಅಂತ ಹೇಳಿದಾಗ ಅವರೆಲ್ಲ ಏನೋ ಸೆಂಟ್ರಲ್ ಎಲ್ಲೋ ರಸ್ತೆಗೆ ಏನೋ ಅಡ್ಡ ಇತ್ತು ಅನ್ನೋ ಥರ ಇದು ಮಾಡಿದ್ರು ಅಂತ ಹೇಳಿದ್ರು. ಅಲ್ಲಿ ಯಾವುದು ರಸ್ತೆಗೆ ಅಡ್ಡ ಇರಲಿಲ್ಲ, ಬ್ಯಾನರ್ಗಳೆಲ್ಲ ಸೈಡಲ್ಲೇ ಕಟ್ಟಿದ್ರು. ಇನ್ನು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಚಿನ್ನದ ನಿಧಿ ಪತ್ತೆಯಾಗಿತ್ತು. ಜಿಲ್ಲಾಡಳಿತ ಅದನ್ನು ವಶಕ್ಕೆ ಪಡೆದು ಪರಿಶೀಲನೆ ಮಾಡಿದಾಗ ಚಿನ್ನ ಪುರಾತನ ಕಾಲದ್ದು ಅನ್ನೋದು ಗೊತ್ತಾಗಿದೆ. ಕಲ್ಯಾಣ ಚಾಳುಕ್ಯರು ಹಾಗೂ ವಿಜಯನಗರದ ಸಾಮ್ರಾಜ್ಯದ ಆಡಳಿತದ ವೇಳೆಯ ಚಿನ್ನ ಅನ್ನೋದು ಬಹಿರಂಗವಾಗಿದೆ. ಇದರ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ ಹೆಚ್ಚಾಗುವ ಆತಂಕವೂ ಎದುರಾಗಿದೆ. ಲಕ್ಕುಂಡಿ ನಿಧಿಯ ರಹಸ್ಯ ಬಯಲು. ಭಯಾನಕ ಅನುಭವ ಬಿಚ್ಚಿಟ್ಟ ಬಸಪ್ಪ. ಗದಗ ತಾಲೂಕಿನ ಐತಿಹಾಸಿಕ ಗ್ರಾಮ ಲಕ್ಕುಂಡಿ 3-4 ದಿನಗಳಿಂದ ರಾಜ್ಯಾದ್ಯಂತ ಭಾರಿ ಸುದ್ದಿಯಲ್ಲಿದೆ. ಇಲ್ಲಿ ಸಿಕ್ಕ ನಿಧಿಯ ರೋಚಕ ರಹಸ್ಯ ಬಗೆದಷ್ಟು ಬಯಲಾಗುತ್ತಲೇ ಇದೆ. ಪುರಾತನ ವಸ್ತು ಸಂಗ್ರಹಣೆ ಮಾಡುವ ಬಸಪ್ಪ ಬಡಿಗೇರ್ ಭಯಾನಕ ಅನುಭವ ಬಿಚ್ಚಿಟ್ಟಿದ್ದಾರೆ. ಶಾವಿಗೆ ಭರಮಪ್ಪ ಕಟ್ಟಿ ಕೆಳಗೆ ಚಿನ್ನ ಇರೋದು ಸತ್ಯ. ಅಲ್ಲಿ ಕೋಣಗಳು, ಒಂದು ಘಟಸರ್ಪ ಕಾವಲು ಇದೆ. ಊರ ಹೊರಗೆ ಸಾಮಾನ್ಯ ಶಾವಿಗೆ ಭರಮಪ್ಪ ದೇವಸ್ಥಾನ, ಅಲ್ಲಿ 7 ಕೊಪ್ಪರಿಗೆ ಹೊನ್ನ ಐತಂತಾರ. ಆ ಹೊನ್ನಿನ ಬುಡಕ ಅದು ಸರ್ಪ ಕಾವಲು ಮತ್ತು ಕೋಣನ ಕಾವಲಿ ಇಟ್ಟಾರ ಅಂತೇಳಿ ಯಜಮಾನರು ಹೇಳ್ತಿದ್ರು. ಅದನ್ನು ಕೇಳ್ಕೊಂಡೆ ನಾನು. ಅದ ಇರ್ಬೇಕು ಸರ್ಪ ಅಂತೇಳಿ ಶಿವ ಅಂದು ಮನೆಗೆ ಬಂದು ನೋಡ್ರಿ ನಾನು. ಚಿನ್ನದ ನಿಧಿ ಸಿಕ್ಕ ಬೆನ್ನಲ್ಲೇ ನಿಧಿಗಳ್ಳರ ಹಾವಳಿ. ಲಕ್ಕುಂಡಿಯಲ್ಲಿ ಮೊದಲಿನಿಂದಲೂ ನಿಧಿಗಾಗಿ ಶೋಧ ನಡೆಸಿದ್ರು. ಗ್ರಾಮದಲ್ಲಿ 101 ದೇವಸ್ಥಾನ ಹಾಗೂ 101 ಬಾವಿಗಳಿವೆ. ದೇವಸ್ಥಾನದ ಅಡಿಯಲ್ಲಿ ಚಿನ್ನ ಇದೆ ಎಂದು ಶೋಧ ಮಾಡ್ತಿದ್ರು. ಕಳೆದ 2 ವರ್ಷಗಳ ಹಿಂದೆ ಸೋಮೇಶ್ವರ ದೇಗುಲದಲ್ಲಿ ನಿಧಿಗಳ್ಳರು ಬಸಣ್ಣ ಮೂರ್ತಿಯನ್ನ ತೆಗೆದು 6-7 ಅಡಿಯಷ್ಟು ತಗ್ಗು ತೆಗೆದು ನಿಧಿ ಶೋಧ ಮಾಡಿದ್ರು. ಈಗ ಸೋಮನಾಥ ದೇವಸ್ಥಾನ ಇರ್ಬೋದು, ಆಮೇಲೆ ನಮ್ಮ ಪುರ ಅಂತಂದು ಹೇಳಿ ಇಲ್ಲಿಂದ 2-3 ಕಿಲೋಮೀಟ್ರ್ ದೂರ ಐತೆ ಸರ್. ಅದು ಅಲ್ಲಿ ಏನೈತಿ ದೇವಸ್ಥಾನವನ್ನು ಒಳಗೆ ಹಡ್ಡೋದು ತೆಗಿಯೋದು ಇನ್ನೇನು ಸಿಗ್ತೈತಿ ಅನ್ನೋದೊಂದು ಭಾವನೆ ಎಲ್ಲರಿಗೂ ಬಂದ್ಬಿಟ್ಟೈತಿ. ಹಾಗಾಗಿ ಜನರು ನಮ್ಮೂರವ್ರು ಏನು ಮಾಡಲ್ಲ, ಹೊರಗಿಂದ ಬಂದವರು ಇಲ್ಲಿ ಬಂದು ಸಿಗುತ್ತೆ ದೇವಸ್ಥಾನಗಳನ್ನು ಸಿಗ್ತೈತಿ ಅಂತಂದು ಭೂಮಿ ಒಳಗೆ ಅಡ್ಡೋದು, ಇಲ್ಕಂಡು ದೇವಸ್ಥಾನವನ್ನು ಹಾಳು ಮಾಡೋದು ಮುಖಾಂತರ ತಮ್ಮ ಬಂಗಾರವನ್ನು ಕದಿಯೋದಾಗಲಿ ಏನರಾಗಲಿ ಈ ಥರ ಚಟುವಟಿಕೆಗಳು ಇನ್ನು ಮೇಲೆ ಸ್ಟಾರ್ಟ್ ಆಗೋ ಸರ. ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ SP ಸಾಹೇಬ್ರಿಗೆ ಕೇಳ್ಕೊಳೋದೇನಂದ್ರೆ
ನಮ್ಮೂರಿಗೆ ಭದ್ರತೆಯನ್ನು ಒದಗಿಸ್ರಿ, ಇಲ್ಲಾಂದ್ರೆ ಪೊಲೀಸವ್ರ ಬೀಟನ್ನು ಹೆಚ್ಚಿಗೆ ಮಾಡಿರಿ, CC ಕ್ಯಾಮರಾವನ್ನು ಅಳವಡಿಸ್ರಿ ಅಂತಂದು ನಾವು ಜಿಲ್ಲಾಧಿಕಾರಿಗಳಿಗೆ ಹಾಗೂ SP ಸಾಹೇಬರಿಗೆ ಕೇಳ್ಕೊತೀವಿ. ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕ ನಿಧಿ ಪುರಾತನ ಕಾಲದ್ದು ಅಂತ ಬಹಿರಂಗವಾಗಿದೆ. ಹೆಚ್ಚಿನ ಶೋಧ ಮಾಡಲಾಗ್ತಿದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ಅಸಲಿ ರಹಸ್ಯ ಬಯಲಾಗುತ್ತದೆ. ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ. ಇನ್ನು ಬಹಳ ಮುಖ್ಯವಾದಂಥ ವಿಚಾರ ಏನಂತಂದ್ರೆ, ಈ ನಿಧಿಯ ಬಗ್ಗೆ ತಾವೆಲ್ಲರೂ ಕೂಡ ಹಲವು ರೀತಿಯ ನಂಬಿಕೆಗಳನ್ನು, ಕತೆಗಳನ್ನು ಕೇಳಿರ್ತೀರಿ. ನೀವು ಪಕ್ಕ ಈ ವಿಚಾರಗಳ ಬಗ್ಗೆ ವಿಚಾರಗಳನ್ನು ಅನೇಕ ರೀತಿಯಿಂದ ಅನೇಕ ಬಾರಿ ನೀವು ಕೇಳಿಯೇ ಇರ್ತೀರಿ. ಅದರಲ್ಲಿ ಮೊದಲನೇದು ಘಟಸರ್ಪಗಳು ಆ ನಿಧಿಯನ್ನು ಕಾಯ್ತಾ ಇರುತ್ತೆ ಅನ್ನೋದನ್ನು ನೀವು ಕೇಳಿರ್ಬೋದು. ಹಾಗಿದ್ರೆ ಘಟಸರ್ಪಗಳು ಹೆಚ್ಚಿರುವ ಕಡೆಯಲ್ಲಿ ನಿಧಿ ಇದ್ದೇ ಇರುತ್ತಾ ಅನ್ನುವಂಥ ಪ್ರಶ್ನೆ. ಕೇರಳದ ಅನಂತ ಪದ್ಮನಾಭ ದೇವಾಲಯದಲ್ಲಿ ಅಪಾರ ಪ್ರಮಾಣದ ನಿಧಿ ಸಂಪತ್ತು, 1000 ಕೋಟಿಗೂ ಮಿಕ್ಕಿದ ಚಿನ್ನದ ಆಭರಣಗಳು ಅಲ್ಲಿ ದೊರೆತಿದ್ವು. ಆ ಚಿನ್ನ ಸರ್ಕಾರಕ್ಕೆ ಸೇರಬೇಕು ಅಂತ ಹಲವರು ಹಠ ಹಿಡಿದರು. ಆ ರೀತಿ ಹಠ ಹಿಡಿದವರಿಗೆ ಸಂಕಷ್ಟ ಎದುರಾಯಿತು. ಅಂತಹ ಅಧಿಕಾರಿಗಳಲ್ಲಿ ಒಬ್ಬಾತನಿಗೆ ನಂತರ ಹಾವು ಕಚ್ಚದಂತೆ ಇನ್ನೊಬ್ಬನ ಕನಸಲ್ಲಿ ಪದೇ ಪದೇ ಹಾವುಗಳು ಬರೋದು ಸ್ಟಾರ್ಟ್ ಆಯ್ತಂತೆ. ಇನ್ನೊಬ್ಬನ ಮಕ್ಕಳಿಗೆ ಹೋದಲ್ಲಿ ಬಂದಲ್ಲಿ ಹಾವುಗಳು ಕಾಣಿಸೋದಕ್ಕೆ ಶುರುವಾಯ್ತಂತೆ. ಶತಮಾನದಿಂದ ನಿಧಿ ಕಾಯುವ ಕೆಲಸ ಮಾಡ್ತಾ ಇರುವಂಥದ್ದು ಸರ್ಪಗಳು. ಈಗಷ್ಟೇ ಆ ಲಕ್ಕುಂಡಿಯಲ್ಲಿ ಒಬ್ಬರು ಹಿರಿಯರು ಹೇಳ್ತಾ ಇದ್ರಲ್ಲ, ಅಲ್ಲಿ ಕೊಪ್ಪರಿಗೆ ಹೊನ್ನಿದೆಯಂತೆ, 7 ಹೆಡಿ ಸರ್ಪ ಆ ನಿಧಿಯನ್ನು ಕಾಯ್ತಾ ಇದೆಯಂತೆ. ಅದರ ವಾರಸುದಾರ ಬಂದರೆ ಮಾತ್ರ ಆ ಸರ್ಪಗಳು ಏನು ಮಾಡಲ್ಲ, ಇಲ್ಲ ಅಂತಂದ್ರೆ ಕಂಟಕ ಫಿಕ್ಸ್ ಅನ್ನುವಂಥ ಕತೆಗಳನ್ನು, ಮಾತುಗಳನ್ನು ನೀವು ಕೇಳ್ತಾ ಇರ್ತೀರಿ. ಆ ನಿಧಿ ಉತ್ತರಾಧಿಕಾರಿಗಳಿಗೆ ಸೇರೋವರೆಗೂ ಆ ನಿಧಿಯನ್ನ ಆ ಸರ್ಪಗಳು ಕಾಯ್ತಾ ಇರುತ್ತೆ. ಈ ರೀತಿಯ ಕಥೆಯನ್ನ ನೀವು ಕೇಳಿರ್ತೀರಿ. ಇನ್ನೂ ಒಂದು ಕತೆ ಇದೆ. ನಮ್ಮ ಪೂರ್ವಜರು, ಉದಾಹರಣೆಗೆ ಈಗ ನಮ್ಮ ಪೂರ್ವಜರು ನಿಧಿಯನ್ನ ಇಟ್ಟಿದ್ದಾರೆ, ಚಿನ್ನವನ್ನ ಇಟ್ಟಿದ್ದಾರೆ ಅಂತಂದ್ರೆ ಅದು ಆ ಮನೆತನದ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಸಿಕ್ಕರೆ ಮಾತ್ರ ಆ ಪೂರ್ವಜರು ಸಮಾಧಾನಗೊಳ್ತಾರೆ. ಬೇರೆಯವ್ರಿಗೇನಾದ್ರೂ ಬೈ ಚಾನ್ಸ್ ಅಥವಾ ಹೇಗೋ ಮಿಸ್ಟೇಕ್ ಆಗಿ ಅಥವಾ ಅವರು ಆ ಆಸ್ತಿಯನ್ನ ಮಾರಿರ್ತಾರೆ, ಬೇರೆಯವರಿಗೆ ಆ ಜಾಗದಲ್ಲಿ ನಿಧಿ ಸಿಕ್ತು, ಅದು ಯಾವತ್ತೂ ಅವರಿಗೆ ಶೋಭೆ ತರುವುದಿಲ್ಲಂತೆ. ಕಾಡಾಟ ಆರಂಭ ಆಗುತ್ತೆ ಅನ್ನೋಂಥ ಮಾತುಗಳನ್ನು ಕೂಡ ನಾವು ಕೇಳಿಬಿಟ್ಟಿದ್ದೀವಿ. ಅಂದ್ರೆ ಆ ನಿಧಿ ಉತ್ತರಾಧಿಕಾರಿಗಳಿಗೆ ಸೇರೋವರೆಗೂ ನಿಧಿ ಕಾಯ್ತಾ ಇರುತ್ತೆ. ಶ್ರೀಪಾದನಿಗೆ ಆ ನಿಧಿ ಸಿಕ್ಕರೆ ಒಳ್ಳೆಯದು ಅನ್ನುವಂಥ ಲೆಕ್ಕಾಚಾರ. ಅವರು ಪೂರ್ವಜರು ಅದನ್ನು ಬಯಸ್ತಾ ಇರ್ತಾರೆ. ಅದನ್ನು ಬಿಟ್ಟು ಬೇರೆ ಯಾರಿಗೋ, ಅಥವಾ ಉದಾಹರಣೆಗೆ ರಾಜಶೇಖರನಿಗೋ ಅರವಿಂದನಿಗೋ ಸಂತೋಷನಿಗೋ ಆ ನಿಧಿ ಸಿಗುತ್ತೆ ಅಂತ ಗೊತ್ತಾದ್ರೆ ಆ ನಿಧಿ ತರ ಕಾಣಿಸೋದೇ ಇಲ್ವಂತೆ, ಇದ್ದಿಲ್ ತರ ಕಾಣಿಸುತ್ತಂತೆ. ಈ ರೀತಿಯ ಕಥೆಯನ್ನು ಕೂಡ ನೀವು ಕೇಳಿರ್ತೀರಿ. ಇವೆಲ್ಲವೂ ಕೂಡ ಕಥೆಗಳು, ನಂಬಿಕೆಗಳು. ಯದ್ಭಾವಂ ತದ್ಭವತಿ, ಅವರವರ ನಂಬಿಕೆಯಂತೆ ಅವರವರ ಕಥೆಗಳನ್ನು ಕೇಳಿರ್ತಾರೆ. ಸೊ ಈ ನಾಗಗಳು ನಿಧಿ ಕಾಯುವ ರಹಸ್ಯ ಇದುವರೆಗೆ ಯಾರಿಗೂ ಕೂಡ ಗೊತ್ತಿಲ್ಲ. ನಿಧಿ ಕಾಯಲೆಂದೇ ವಿಷಕಾರಿ ಹಾವುಗಳನ್ನು ತಂದು ಇಡ್ತಾ ಇದ್ರಂತೆ. ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಚಾಣಾಕ್ಷ ಮಂತ್ರಿ ಆಗಿದ್ದ ಚಾಣಕ್ಯ ತನ್ನ ರಾಜ್ಯದ ಸಂಪತ್ತು ಖಜಾನೆಯನ್ನ ಸಂರಕ್ಷಣೆಯಿಂದ ಇಡೋದಕ್ಕೆ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ರಂತೆ. ಆ ಮೂಲಕ ಸಾಮ್ರಾಜ್ಯದ ಖಜಾನೆಯನ್ನ ಶತ್ರುಗಳಿಂದ ಕಾಪಾಡುವ ಕೆಲಸ ಆಗ್ತಾ ಇತ್ತಂತೆ. ಇದೇ ಕಾರಣಕ್ಕೆ ನಿಧಿ ಪಡೆಯುವ ಮುನ್ನ ಸರ್ಪಶಾಂತಿಯನ್ನ ಮಾಡಿಸಬೇಕು, ಅನೇಕ ರೀತಿಯ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಬೇಕು. ಎಲ್ಲವೂ ಶಾಂತವಾದರೆ ನಿನಗೆ ಆ ಯೋಗ ಇದ್ದರೆ ನಿಧಿ ಸಿಗುತ್ತೆ ಅನ್ನುವಂತಹ ನಂಬಿಕೆ, ಕತೆ ಇದೆ. ಹಿಂಗೆ ದೇಶದಲ್ಲಿ ನಿಧಿಗೆ ಸಂಬಂಧಪಟ್ಟಂತಹ ನಾನಾ ರೀತಿಯ ಕಥೆಗಳನ್ನು ನೀವು ಕೇಳಿರ್ತೀರಿ. ಲಕ್ಕುಂಡಿಯಲ್ಲಿಯೂ ಕೂಡ ಈಗ ಈ ರೀತಿ ನಿಧಿ ಸಿಕ್ಕಿರೋದು ಹಲವು ರೀತಿಯ ಕಥೆಗಳಿಗೆ, ನಂಬಿಕೆಗಳಿಗೆ ವೇದಿಕೆ ಮಾಡಿ ಕೊಟ್ಟಿದೆ. ಇನ್ನು ನೆಕ್ಸ್ಟ್, ವಾಯುಪಡೆ ಬಲವರ್ಧನೆಗಾಗಿ ಫ್ರಾನ್ಸಿಂದ 114 ರಫೇಲ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಈ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ರಕ್ಷಣಾ ಸಚಿವಾಲಯವು ಈ ವಾರ ಉನ್ನತ ಮಟ್ಟದ ಸಭೆಯನ್ನ ಆಯೋಜನೆ ಮಾಡಿದೆ. ಸುಮಾರು 3,25,000 ಕೋಟಿ ಮೌಲ್ಯದ ಈ ಒಪ್ಪಂದವು ಭಾರತದ ರಕ್ಷಣಾ ಇತಿಹಾಸದಲ್ಲೇ ಅತ್ಯಂತ ದೊಡ್ಡದಾದ ಖರೀದಿ ಪ್ರಕ್ರಿಯೆ ಆಗಲಿದೆ.
ನೋಡಿ, ಅಮೆರಿಕಾದ F-35 ಸಹವಾಸವೇ ಬೇಡ ಅಂತ ಭಾರತ ಹೇಳ್ತಾ ಇದೆ. 114 ರಫೇಲ್ ಖರೀದಿಗೆ ಭಾರತದ ಸೇನೆ ಮುಂದಾಗಿದೆ. ರಫೇಲ್ನ ಬಲ ಎಂಥದ್ದು? ಅದು ಒಂದಲ್ಲ ಎರಡಲ್ಲ, 114 ರಫೇಲ್ ಯುದ್ಧ ವಿಮಾನಗಳು ಭಾರತಕ್ಕೆ ಬಂದರೆ ಶತ್ರು ರಾಷ್ಟ್ರಗಳಿಗೆ ಆತಂಕ ಶುರು. 3,25,000 ಕೋಟಿ ರೂಪಾಯಿ ಮೌಲ್ಯದ ಅಗ್ರಿಮೆಂಟ್ ಇದೆ, ಒಪ್ಪಂದ. 3.25 ಲಕ್ಷ ಕೋಟಿ ಅಂದರೆ ಕರ್ನಾಟಕ ಬಜೆಟ್ಗಿಂತ ತುಸು ಕಮ್ಮಿ. 114 ವಿಮಾನಗಳ ಪೈಕಿ ಬಹುಪಾಲು ಭಾರತದಲ್ಲೇ ತಯಾರಿ. 30% ಹೆಚ್ಚು ಸ್ವದೇಶಿ ತಂತ್ರಜ್ಞಾನ, ಬಿಡಿಭಾಗಗಳ ಬಳಕೆಯನ್ನ ಮಾಡುವಂತಹ ಕೆಲಸ ಆಗ್ತಾ ಇದೆ. 12ರಿಂದ 18 ರಫೇಲ್ಗಳು ಫ್ರಾನ್ಸಿಂದ ಭಾರತಕ್ಕೆ ಬರುತ್ತವೆ. ರಫೇಲ್ಗಳಲ್ಲಿ ಸ್ವದೇಶಿ ಅಸ್ತ್ರ ಕ್ಷಿಪಣಿಗಳನ್ನು ಕೂಡ ಅಳವಡಿಸಲಿದೆ. ಆ ಕಡೆ 5ನೇ ತಲೆಮಾರಿನ ಫೈಟರ್ ಜೆಟ್ ಮಾರಾಟಕ್ಕೆ ಪೈಪೋಟಿ ನಡೆದಿದೆ. ರಷ್ಯಾದ Su-57, ಅಮೆರಿಕಾದ F-35 ಇವುಗಳ ಭಾರಿ ಪೈಪೋಟಿಯ ನಡುವೆ ರಫೇಲ್ಗಳನ್ನೇ ಖರೀದಿ ಮಾಡೋದಕ್ಕೆ ಭಾರತ ಮುಂದಾಗಿದೆ. ಸದ್ಯ ಭಾರತೀಯ ವಾಯುಪಡೆಯಲ್ಲಿ 36 ರಫೇಲ್ಗಳಿದೆ. ಈ ಒಪ್ಪಂದ ನಡೆದರೆ ಭಾರತ ಸೇನೆಯ ಬಳಿ ಮೊದಲನೇ 16, ಈಗಿನ 116, ಟೋಟಲ್ 176 ಅಂತ. ಈ ಒಪ್ಪಂದ ನಡೆದರೆ ಭಾರತ ಸೇನೆ 176 ರಫೇಲ್ ಯುದ್ಧ ವಿಮಾನಗಳನ್ನು ಹೊಂದಲಿಕ್ಕಿದೆ. ರಫೇಲ್ ವಿಮಾನಗಳಲ್ಲಿ M88 ಎಂಜಿನ್ಗಳ ಬಳಕೆಯನ್ನ ಮಾಡಲಾಗಿದೆ. ಎಂಜಿನ್ ನಿರ್ವಹಣೆ ಮತ್ತು ದುರಸ್ತಿ ಹೈದರಾಬಾದ್ನಲ್ಲಿ ನಡೆಯುತ್ತೆ. ಭಾರತದ ಟಾಟಾ ಜೊತೆಗೆ ಫ್ರಾನ್ಸ್ನ ಡಿಸಾಲ್ಟ್ ಕೈ ಜೋಡಿಸಲಿದೆ. ಅದ್ಭುತವೇ ನಡೆದೋಗುತ್ತೆ. ಈ ಎಲ್ಲವೂ ಅಂದುಕೊಂಡಂತೆ ಆದರೆ ಭಾರತ ಅದ್ಭುತಗಳನ್ನೇ ಸೃಷ್ಟಿ ಮಾಡುತ್ತೆ. ಅದಕ್ಕೆ ಈಗಾಗಲೇ ಫಾರಿನ್ ಕಂಟ್ರೀಸ್ ಇಂಡಿಯಾ ಇಸ್ ಸೂಪರ್ ಪವರ್ ಕಂಟ್ರಿ ಅಂತ ಹೇಳ್ತಾರೆ. ಅದರ ಜೊತೆಗೆ ಈಗ ರಫೇಲ್ ಬಲ ನಮ್ಮ ಬತ್ತಳಿಕೆಯಲ್ಲಿ ಸೇರಿದರೆ 100% ಶತ್ರು ರಾಷ್ಟ್ರಗಳಿಗೆ ಇನ್ನಷ್ಟು ಚಿಂತೆ ಕಾಡಲಿಕ್ಕೆ. ಇನ್ನು ನೆಕ್ಸ್ಟ್, ಪಾಕಿಸ್ತಾನ್ ಶಕುನಿ ಅನ್ನೋದು ಮತ್ತೆ ಸಾಬೀತಾಗಿದೆ. ನಾನು ಇಸ್ಲಾಮಿಕ್ ದೇಶ, ನೀವು ಇಸ್ಲಾಮಿಕ್ ದೇಶ ಅಂತ ಇರಾನ್ ಮೂಗಿಗೆ ಮುನೀರ್ ಬೆಣ್ಣೆ ಹಚ್ಚಿದ್ದ. ಇದೀಗ ಅದೇ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಅಮೆರಿಕಕ್ಕೆ ಸಹಾಯ ಮಾಡ್ತಾ ಇದ್ದಾನೆ. ಪಾಕಿಸ್ತಾನದ ವಾಯುನೆಲೆ ಧ್ವಂಸ ಮಾಡಿದ ಭಾರತ, ಅಲ್ಲಿಂದಲೇ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಸಿದ್ಧತೆ. ಪಾಕಿಸ್ತಾನದ ನೂರ್ಖಾನ್ ವಾಯುನೆಲೆ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಆದರೆ ಈ ಬಾರಿ ಕಾರಣ ಹೆಚ್ಚು ಅಪಾಯಕಾರಿ. ಭಾರತದ ಹಿಂದಿನ ಕಾರ್ಯಾಚರಣೆಗಳಲ್ಲಿ ಗಂಭೀರ ಹಾನಿಯನ್ನ ಅನುಭವಿಸಿದ ವಾಯುನೆಲೆ ಮೇಲೆ ಅಮೆರಿಕ ಕಣ್ಣು ಹಾಕಿದೆ. ಅದೇ ಸ್ಥಳದಿಂದ ಇರಾನ್ ವಿರುದ್ಧ ಕ್ಷಿಪಣಿ ಅಥವಾ ವಾಯು ದಾಳಿ ನಡೆಸಬಹುದು ಅಂತ ಹೇಳಲಾಗ್ತಿದೆ. ನೂರ್ಖಾನ್ ವಾಯುನೆಲೆ ಪಾಕಿಸ್ತಾನದ ಮಿಲಿಟರಿ ನೆಲೆ ಮಾತ್ರವಲ್ಲ, ಅದರ ಕಾರ್ಯತಂತ್ರದ ಬೆನ್ನೆಲುಬು. ಭಾರತದೊಂದಿಗಿನ ಉದ್ವಿಗ್ನತೆ ಸಮಯದಲ್ಲಿ ಅದರ ಪಾತ್ರ ಎಲ್ಲರಿಗೂ ತಿಳಿದಿದೆ. ಈಗ ಈ ನೆಲೆಯಿಂದ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನವನ್ನ ನೇರವಾಗಿ ಯುದ್ಧದ ಬೆಂಕಿಗೆ ಎಳೆಯಬಹುದು. ಆರ್ಥಿಕ ಸಂಕಷ್ಟ, ಅಮೆರಿಕದ ಒತ್ತಡದ ಕಾರಣಕ್ಕೆ ಪಾಕ್ ಯಾವ ಹಂತಕ್ಕೂ ಇಳಿಯಬಹುದು ಎನ್ನಲಾಗ್ತಿದೆ. ನೂರ್ಖಾನ್ ವಾಯುನೆಲೆ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿದೆ. ಇಸ್ಲಾಮಾಬಾದ್ನಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಇದನ್ನ ಹಿಂದೆ ಚಕ್ಲಾಲ ವಾಯುನೆಲೆ ಅಂತ ಕರೆಯಲಾಗ್ತಿತ್ತು. 1965 ಮತ್ತು 1971ರ ಯುದ್ಧಗಳ ಸಮಯದಲ್ಲಿ ಇಲ್ಲಿಂದ ಪ್ರಮುಖ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸಲಾಗ್ತಿತ್ತು. ಭಾರತದೊಂದಿಗಿನ ಸಂಘರ್ಷದಲ್ಲಿ ಈ ನೆಲೆ ನಿರ್ಣಾಯಕ ಪಾತ್ರ ವಹಿಸಿದೆ. ಅದಕ್ಕಾಗಿಯೇ ಇದು ಭಾರತದ ಕಾರ್ಯಾಚರಣೆಗಳ ಸಮಯದಲ್ಲಿ ಭಾರೀ ನಷ್ಟವನ್ನು ಅನುಭವಿಸಿತು. ಇದರ ಭೌಗೋಳಿಕ ಸ್ಥಳವು ಇರಾನ್, ಅಫ್ಘಾನಿಸ್ತಾನ ಮತ್ತು ಭಾರತಕ್ಕೆ ಕಾರ್ಯತಂತ್ರದ ಸ್ಥಳವಾಗಿದೆ.
ಭಾರತೀಯರಿಗೆ ಕಟ್ಟಪ್ಪಣೆ. ಇರಾನ್ನಲ್ಲಿ ನಡೀತಿರೋ ಪ್ರತಿಭಟನೆಗಳ ಮಧ್ಯೆ ಭಾರತ ಸರ್ಕಾರ ತನ್ನ ನಾಗರಿಕರಿಗೆ ತುರ್ತು ಸಲಹೆಯನ್ನ ನೀಡಿದೆ. ಕೂಡಲೇ ಇರಾನ್ ತೊರೆಯಲು ಭಾರತೀಯರಿಗೆ ಕಟ್ಟಪ್ಪಣೆ ನೀಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಜಗತ್ತಿನಲ್ಲಿ ಈಗ ಸದ್ಯ ಎಲ್ಲಿ ನೋಡಿದರೂ ಯುದ್ಧದ ಭೀತಿ, ಯುದ್ಧದ ವಾತಾವರಣ ನಿರ್ಮಾಣ ಆಗ್ಬಿಟ್ಟಿದೆ. ಭಾರತದ ವಿರುದ್ಧ ದೊಡ್ಡ ಷಡ್ಯಂತ್ರವನ್ನ ಮಾಡ್ತಾ ಇರೋದು ಪಾಕಿಸ್ತಾನ್. ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ್ ಹೊಸ ಕಿರಿಕನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಮತ್ತೆ ಉಗ್ರ ಕ್ಯಾಂಪ್ಗಳು ಆಕ್ಟಿವ್ ಆಗಿದೆ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಆಕ್ಟಿವ್ ಆಗಿದೆ. ಜೈಷ್ ಮತ್ತು ಲಷ್ಕರ್ ಎ ತೊಯ್ಬಾದ 8 ಕ್ಯಾಂಪ್ಗಳು ಈಗ ಫುಲ್ ಆಕ್ಟಿವ್ ಆಗಿದ್ದಾವೆ. ಇವರ ಕೆಲಸ ಭಾರತದ ವಿರುದ್ಧ ಯಾವಾಗಲೂ ಷಡ್ಯಂತ್ರವನ್ನ ಮಾಡಬೇಕು ಅಂತ ಹೇಳಿ. AOCಯಲ್ಲಿ 6, 2 ಭಾರತದಲ್ಲಿ ಗಡಿಯಲ್ಲಿ ಉಗ್ರ ಕ್ಯಾಂಪ್ಗಳಿರೋದು. ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈ ಎಲ್ಲ ಕ್ಯಾಂಪ್ಗಳು ಚಿಂದಿ ಆಗಿದ್ದು, ಉಡೀಸ್ ಮಾಡಿದ್ದು ನಮ್ಮ ಭಾರತೀಯ ಸೇನೆ. ಈಗ ಮತ್ತೆ ಇವರೆಲ್ಲ ಒಂದ್ ಕಡೆ ಸೇರಿ ಆಕ್ಟಿವ್ ಆಗ್ತಾ ಇದ್ದಾರೆ. 22 ನಿಮಿಷದಲ್ಲಿ 7 ಉಗ್ರ ನೆಲೆಗಳನ್ನ ನಾಶ ಮಾಡಿತ್ತು ನಮ್ಮ ಭಾರತೀಯ ಸೇನೆ ಆಪರೇಷನ್ ಸಿಂಧೂರದ ಮೂಲಕ. ಪಾಠ ಕಲಿಯುವಂತಹ ಪಾಕಿಸ್ತಾನ್ ಪಾಠ ಕಲಿಬೇಕಾಗಿತ್ತು. ಆದರೆ ಪಾಠ ಕಲಿಯುವ ಬದಲು ಮತ್ತೆ ಉಗ್ರರಿಗೆ ಹಾಲೆರೆಯುತ್ತಿದೆ ಈ ಪಾಕಿಸ್ತಾನ್. ಅದಕ್ಕೆ ದಂಡ ತೆರಬೇಕಾಗುತ್ತೆ. ಈ ಕಾರಣಗಳಿಂದಾಗಿ ಮತ್ತೊಮ್ಮೆ ಕಾರ್ಯಾಚರಣೆ ಮಾಡುತ್ತಾ ಭಾರತ ಸಕ್ರಿಯ ಆಗಿರುವಂಥ ಈ ಎಲ್ಲ ಉಗ್ರ ಸಂಘಟನೆಗಳನ್ನು ಉಡೀಸ್ ಮಾಡುವಂಥ ಕೆಲಸ ಭಾರತೀಯ ಸೇನೆಯಿಂದ ಆಗತ್ತಾ? 2025ರಲ್ಲಿ 25 ಉಗ್ರರನ್ನ ಹೊಡೆದು ಹಾಕಿದೆ ಭಾರತೀಯ ಸೇನೆ. ಈಗ 26 ಮತ್ತೆ ಆಪರೇಷನ್ ಸಿಂಧೂರ ಆಗಬಹುದು. ಹತರಾದ ಉಗ್ರರ ಪೈಕಿ 65% ಉಗ್ರರು ಪಾಕಿಸ್ತಾನ ಮೂಲದವರು. ಅಂದ್ರೆ ಈಗಲೂ ಭಾರತ ಜೊತೆಗೆ ಪ್ರಾಕ್ಸಿ ವಾರ್ ಮಾಡ್ತಾ ಇದೆ ಈ ಪಾಕಿಸ್ತಾನ್. ಭಾರತ ಮುಹೂರ್ತ ಇಟ್ಟಾಗಿದೆ. ಉಗ್ರರು ಉಡೀಸಾಗೋದು ಕೂಡ ಸನ್ನಿಹಿತವಾಗಿದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ. MDH ದಮ್ ಆಲು, ದಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDH ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್.